ద్వారము ఊది కరము చిరమున చేర్చి కర్ణద్వారము ఊది వెరువవలదని చెప్పి వరములిచ్చిన నిన్ను వెరువవలదని చెప్పి వరములిచ్చిన నిన్ను మరచి ఉండనురా సద్గురు నిన్ను మరచి ఉండనురా మంత్రయోగము చూపి చింతలన్నీయు పాపి మంత్రయోగము చూపి చింతలన్నీయు పాపి అంతరంగము మాటి ఎంత తెల్పిన నిన్ను అంతరంగము మాటి ఎంత తెల్పిన నిన్ను మరచి ఉండనురా శ్రీ గురు నిన్ను మరచి ఉండనురా లయాట యోగాది లక్ష్య మెరగించి లయాట యోగాది లక్ష్య మెరగించి భయము తీర్చిన నిన్ను భజన చేయక నాలో భయము తీర్చిన నిన్ను భజన చేయక నాలో మరచి ఉండనురా రాజయోగమునందు రాణివాసము చెందు రాజయోగమునందు రాణివాసము చెందు రాజా విద్యకు నన్ను రాజు చేసిన నిన్ను రాజా విద్యకు నన్ను రాజు చేసిన నిన్ను మరచి ఉండనురా శివయోగమున నీవే శివుడా నీ బోధించి శివయోగమున నీవే శివుడా నీ బోధించి బాబాయంబుల నెల్ల బారదోలిన నిన్ను మరచి ఉండనురా నేనే నీవై ఉన్నా జ్ఞానయోగము తెల్పి నేనే నీవై ఉన్నా జ్ఞానయోగము తెల్పి తానే తానై ఉన్నా తావు చూపిన నిన్ను తానే తానై ఉన్నా తావు చూపిన నిన్ను మరచి ఉండనురా భూమి తావరకేరి రామదూతుని మీద భూమి తావరకేరి రామదూతుని మీద సామాన్యమైనట్టి ప్రేమ పెట్టిన నిన్ను మరచి ఉండనురా ధరణియలోన మాలూరు పురమున ధరణిలోన మాలూరు పురమున వెలసిన సద్గురు స్వామి శ్రీ స్వరూపానంద నిన్ను సద్గురు స్వామి శ్రీ స్వరూపానంద నిన్ను మరచి ఉండనురా సద్గురు నిన్ను మరచి ఉండనురా నాగమ్మ నాగమ్మ కోళ్ళమ్మ ಬರ್ತಾ ಇದೆಯಾ ಬರ್ತಾ ಇದೆಯಾ ರೆಕಾರ್ಡ್ ಆಗುತ್ತಾ ಚೆನ್ನಾಗಿದೆ ಎರಡೇ
ಆಗಿಲ್ಲ ಎಲ್ಲ ಉಂಟು ಚಿಲ್ಲಲ್ಲ ಅದಂತ बोलिए श्री सत्यनामादि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। 22ನೇ ಪೇಜ್ 32ನೇ ಹಾಡು. ಮೈಕ್ ಇಟ್ಕೊಳ್ಳಿ ಯಾರನ್ನ ಒಬ್ರು. ಗುರುವೇ ನಿನಗೆ ಭಕ್ತಿ ಹೃದಯ ದೇವಮರಿ. ಎಷ್ಟನೇ ಹಾಡು ಅಂತಂದರೆ 32ನೇ ಹಾಡು. 32. ಮೈಕ್ ತಗೊಳ್ಳಿ, ಮೈಕ್ ಹೇಳಿ. ಗುರುವೇ ನಿನಗೆ ಭಕ್ತಿ ಹೃದಯ ದೇವ ಮಂದಿರ ಭಾವ ಬೆರೆತ ಸ್ಮರಣೆ ನಿನಗೆ ಕ್ಷೀರ ಸಾಗರ. ಗುರುವೇ ನಿನಗೆ ಭಕ್ತಿ ಹೃದಯ ದೇವ ಮಂದಿರ ಭಾವ ಬೆರೆತ ಸ್ಮರಣೆ ನಿನಗೆ ಕ್ಷೀರ ಸಾಗರ. ಅರಿವು ಬೆರೆತ ಮನವೇ ನಿನಗೆ ಮಹಾಮಂದಿರ. ಮೋಹ ತೊರೆದ ಹೃದಯ ನಿನ್ನ ಶಯನ ಮಂದಿರ. ಅರಿವು ಬೆರೆತ ಮನವು ನಿನಗೆ ಮಹಾಮಂದಿರ. ಮೋಹ ತೊರೆದ ಹೃದಯ ನಿನ್ನ ಶಯನ ಮಂದಿರ. ಸಕಲರೊಳು ಚೈತನ್ಯ ಮೂರ್ತಿ ಸುಂದರ. ಸಕಲಳು ಚೈತನ್ಯ ಮೂರ್ತಿ ಸುಂದರ. ಯುಕ್ತಿ ತೋರಿಸಯ್ಯ ನಿನ್ನ ಕೀರ್ತಿ ಅಪಾರ. ಯುಕ್ತಿ ತೋರಿಸಯ್ಯ ನಿನ್ನ ಕೀರ್ತಿ ಅಪಾರ. ಗುರುವೇ ನಿನಗೆ ಭಕ್ತಿ ಹೃದಯ ದೇವ ಮಂದಿರ ಭಾವ ಬೆರೆತ ಸ್ಮರಣೆ ನಿನಗೆ ಕ್ಷೀರ ಸಾಗರ. ನೋಡಲಾರೆ ಲೋಕ ಸಂಸಾರ ಕಠೋರ. ದೇಹ ಎಂದು ಬಂದ ಮೇಲೆ ದುಃಖ ಪಾರ. ನೋಡಲಾರೆ ಲೋಕ ಸಂಸಾರ ಕಠೋರ. ದೇಹ ಎಂದು ಬಂದ ಮೇಲೆ ದುಃಖ ಪಾರ. ಮುಂದೆ ದೇಹ ಬಾರದಂತೆ ಭವ ಸಾಗರ. ಮುಂದೆ ದೇಹ ಬಾರದಂತೆ ಭವ ಸಾಗರ. ತಡೆದು ನೀಡು ಎನಗೆ ನಿನ್ನ ಅಮೃತ ಸಾರ. ತಡೆದು ನೀಡು ಎನಗೆ ನಿನ್ನ ಅಮೃತ ಸಾರ. ಗುರುವೇ ನಿನಗೆ ಭಕ್ತಿ ಹೃದಯ ದೇವ ಮಂದಿರ ಭಾವ ಬೆರೆತ ಸ್ಮರಣೆ ನಿನಗೆ ಕ್ಷೀರ ಸಾಗರ. ಸತ್ಯನಾಮ ಮಂತ್ರವನ್ನೇ ಎನ್ನ ನಿರ್ಧಾರ. ಮಾಡಿರುವೆ ನೀಡು ನಿನ್ನ ಮೂರ್ತಿ ಸಕಾರ. ಸತ್ಯನಾಮ ಮಂತ್ರವೊಂದೇ ಎನ್ನ ನಿರ್ಧಾರ. ಮಾಡಿರುವೆ ನೀಡು ನಿನ್ನ ಮೂರ್ತಿ ಸಕಾರ. ಕರುಣೆ ತೋರು ಪರಮ ಗುರುವೆ ದಯಾ ಸಾಗರ.
ಕರುಣೆ ತೋರು ಪರಮ ಗುರುವೆ ದಯ ಸಾಗರ ನಿನ್ನ ಕೃಪೆ ಸಂತರ ಬಾಳು ಸುಂದರ ಗುರು ನಿನ್ನ ಹೃದಯ ದೇವ ಮಂದಿರ ಭಾವ ಬೆರೆತ ಸ್ಮರಣೆ ನಿನಗೆ ಕ್ಷೀರ ಸಾಗರ ತನಗೆ ತಾನೇ ಬೆಳಗುವಂತ ಕೋಟಿ ಚಂದಿರ ಧರಿಸು ನಿನ್ನ ಶಿರದಲೆನ್ನ ಮಲ್ಲಿಗೆ ಹಾರ ತನಗೆ ತಾನೇ ಬೆಳಗುವಂತ ಕೋಟಿ ಚಂದಿರ ಧರಿಸು ನಿನ್ನ ಶಿರದಲೆನ್ನ ಮಲ್ಲಿಗೆ ಹಾರ ಅರಸು ಗುರುವೆ ನಿನ್ನ ಹೃದಯ ಕರುಣ ಸಾಗರ ಅರಸು ಗುರುವೆ ನಿನ್ನ ಹೃದಯ ಕರುಣ ಸಾಗರ ಅಮರರೆಂದು ಶರಣು ಬಂದೆ ಹನುಮಂದಾಸರ ಗುರುವೆ ನಿನಗೆ ಭಕ್ತಿ ಹೃದಯ ದೇವ ಮಂದಿರ ಭಾವ ಬೆರೆತ ಸ್ಮರಣೆ ನಿನಗೆ ಕ್ಷೀರ ಸಾಗರ ಸೋಹಂ ಮೇಲೆ ಯಾವುದಮ್ಮ? ಸೋಹಂ ಸತ್ಯ ಸ್ವರೂಪ ಅದು ಯಾರು? ಅದು ಮೇಲೇನೆ ಇದೆ ನೋಡಿ. ಅದು ಮೇಲೇನೆ ಇದೆ ನೋಡಿ. ಸೋಹಂ ಸತ್ಯ ಸ್ವರೂಪ ಸೋಹಂ ಸತ್ಯ ಸ್ವರೂಪ ತೋರಿಸು ನಿನ್ನ ಪ್ರತಾಪ ಸೋಹಂ ಸತ್ಯ ಸ್ವರೂಪ ಮರೆವೆಯೊಳಿತು ಮರೆತೆನು ನಿನ್ನ ಅರಿಯದೆ ಮುನ್ನ ಮಹಿಮೆಯು ನಿನ್ನ ಮರೆವೆಯೊಳಿತು ಮರೆತೆನು ನಿನ್ನ ಅರಿಯದೆ ಮುನ್ನ ಮಹಿಮೆಯು ನಿನ್ನ ಕಾಡಿದೆ ಕರ್ಮ ಎಡೆ ಬಿಡೆದೆನ್ನ ಕಾಡಿದೆ ಕರ್ಮ ಎಡೆ ಬಿಡೆದೆನ್ನ ಕರುಣಿಸಬಾರದೆ ಕರುಣಾ ಸಂಪನ್ನ ಕಾಡಿದೆ ಕರ್ಮ ಎಡೆ ಬಿಡೆದೆನ್ನ ಕರುಣಿಸಬಾರದೆ ಕರುಣಾ ಸಂಪನ್ನ ಕರುಣಿಸಬಾರದೆ ಕರುಣಾ ಸಂಪನ್ನ ಸೋಹಂ ಸತ್ಯ ಸ್ವರೂಪ ತೋರಿಸು ನಿನ್ನ ಪ್ರತಾಪ ಸೋಹಂ ಸತ್ಯ ಸ್ವರೂಪ ವ್ಯರ್ಥವ ಮಾಡದೆ ನಿಮಿಷವು ನಿನ್ನ ಸ್ಮರಿಸಲು ಹೃದಯ ಬೇಡಿಸು ಎನ್ನ ವ್ಯರ್ಥವ ಮಾಡದೆ ನಿಮಿಷವು ನಿನ್ನ ಸ್ಮರಿಸಲು ಹೃದಯ ಬೇಡಿಸು ಎನ್ನ ಕಲ್ಪನೆ ಭಕ್ತಿಯು ಖಂಡಿಸು ಮುನ್ನ ಕಲ್ಪನೆ ಭಕ್ತಿಯು ಖಂಡಿಸು ಮುನ್ನ ಅಮೃತ ಪಾನ ನಿಮ್ಮಯ ಧ್ಯಾನ ಅಮೃತ ಪಾನ ನಿಮ್ಮಯ ಧ್ಯಾನ ಸೋಹಂ ಸತ್ಯ ಸ್ವರೂಪ ತೋರಿಸು ನಿನ್ನ ಪ್ರತಾಪ ಸೋಹಂ ಸತ್ಯ ಸ್ವರೂಪ ಲಕ್ಷದೊಳಿರಿಸು ಮರೆಯದೆಯನ್ನ ಭಾವದೊಳಿರಿಸು ಬದಲಿಸುವೆ ನಿನ್ನ ಲಕ್ಷದೊಳಿರಿಸು ಮರೆಯದೆಯನ್ನ ಭಾವದೊಳಿರಿಸು ಬದಿಸುವೆ ನಿನ್ನ ಅರಿವಿನೊಳಿರಿಸು ಚೈತನ್ಯ ನಿನ್ನ ಅರಿವಿನೊಳಿರಿಸು ಚೈತನ್ಯ ನಿನ್ನ ಅನುಭವ ತೋರಿಸು ಅರಿಯೇನು ನಾನು ಅನುಭವ ತೋರಿಸು ಅರಿಯೇನು ನಾನು ಸೋಹಂ ಸತ್ಯ ಸ್ವರೂಪ ತೋರಿಸು ನಿನ್ನ ಪ್ರತಾಪ ಸೋಹಂ ಸತ್ಯ ಸ್ವರೂಪ
ಕರುಣಿಸು ಎನಗೆ ಕಬೀರನ ಜ್ಞಾನ ಬೇಡುವೆ ನಿನ್ನ ನೀಡು ಪ್ರಸನ್ನ ಕರುಣಿಸು ಎನಗೆ ಕಬೀರನ ಜ್ಞಾನ ಹನುಮಾನ್ದಾಸರ ಅಮೃತ ಚರಣ ಹನುಮಾನ್ದಾಸರ ಅಮೃತ ಚರಣ ನಂಬಿದೆ ಈ ಮನ ತೊರೆಯಿದಿರೆನ್ನ ಹನುಮಾನ್ದಾಸರ ಅಮೃತ ಚರಣ ನಂಬಿದೆ ಈ ಮನ ತೊರೆಯಿದಿರೆನ್ನ ನಂಬಿದೆ ಈ ಮನ ತೊರೆಯಿದಿರೆನ್ನ ಸೋಹಂ ಸತ್ಯ ಸ್ವರೂಪ ತೋರಿಸು ನಿನ್ನ ಪ್ರತಾಪ ಸೋಹಂ ಸತ್ಯ ಸ್ವರೂಪ ಇಷ್ಟಚಿಜ್ಞಾನರೂಪಂ ನರರೂಪಂ ಕಬೀರಭೋ ವಾಸನಾಜಾಲ ಸರ್ವತ್ರಂ ಜ್ಞಾನದೃಷ್ಟಿ ವಿನಶ್ಯತಿ ತ್ವಂ ಕಬೀರ ಮಹಾವಂದೇ ಜ್ಞಾನೀನಾಮಧಿಕಭವಃ ಜಡ ಅಧ್ಯಾಸ ಮಹಾಮದನ ಬೋಧಜ್ಞಾನ ವಿಮುಚ್ಯತೆ ನಮೋಸ್ತುತೆ ಕಬೀರಸ್ಯ ಸಾಧೂವೃಂದ ನಮೋಸ್ತುತೆ ಗೋಸ್ವಾಮಿ ಧರ್ಮದಾಸಸ್ಯ ವಂದನಂ ಚ ಪುನಃ ಪುನಃ बोलिए श्री सत्यनारायण कबीर साहेब की जय सद्गुरु श्री हनुमान साहेब की जय गुरु माता जी की जय सर्व संत महंत की जय ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯ ಚರಣಗಳಿಗೆ ವಂದಿಸುತ್ತಾ ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮನೆಯರಿಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವಿಷಯ ಕಾಲ್ಪನಿಕ ಸಿದ್ಧಿ ಯೋಂಕ ವ್ಯಾಮೋಹ ಚೋಡ್ಕರ್ ಆತ್ಮ ರಾಮ್ ಆತ್ಮ ಪರಕ್ಕರು. ಕಾಲ್ಪನಿಕ ಸಿದ್ಧಿಗಳ ವ್ಯಾಮೋಹವನ್ನು ಬಿಟ್ಟು ನಿಮ್ಮ ನಿಮ್ಮ ಸ್ವರೂಪವನ್ನು ತಿಳಿಯಿರಿ ಅನ್ನೋ ಒಂದು ವಿಚಾರ. ಸಿದ್ಧಿಗಳು ಅಂತಂದರೆ ಮುಂದೆ ತಿಳಿಸ್ತಾರೆ. ಈ ಹನುಮಂತನು ದೊಡ್ಡವನಾಗೋದು ಚಿಕ್ಕವನಾಗೋದು ಮಾಡ್ತಾ ಇದ್ದಿಲ್ಲ, ಅದೆಲ್ಲ ಸಿದ್ಧಿಗಳು. ತಮೈನಿ 64 ಕಾಯ ಕಂಚನ ಜತನ ಕರಾಯ ಬಹುತು ಭಾಂತಿ ಕೆ ಮನ ಪಲಟಾಯ. ಈ ಪ್ರಪಂಚದಲ್ಲಿ ಈ ಜನಗಳು ಮೋಸ ಹೋಗ್ತಾ ಇದೆ. ಹಠಯೋಗಿಗಳನ್ನು ನೋಡಿ ಅವರ ಹೇಳಿದಂಥ ಭ್ರಮೆಯ ಮಾತುಗಳಿಗೆ ಬಿದ್ದು ಮೋಸ ಹೋಗ್ತಾ ಇದ್ದಾರೆ. ಮತ್ತು ಈ ಕಾಯಕಲ್ಪ ಯೋಗಾಸನ ಇತ್ಯಾದಿಗಳನ್ನು ಯೌವನದಲ್ಲಿ ಮಾಡ್ತಾ ಅನೇಕ ವರ್ಷಗಳನ್ನು ಕಳ್ಕೊಂಡು ಬಂದ್ಬಿಟ್ಟಿದ್ದಾರೆ, ಅನೇಕ ದಿವಸಗಳನ್ನು ಕಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅವರು ಅಂದ್ಕೊಳ್ತಾರೆ ನಾನು ಸಾಯೋದಿಲ್ಲ ಯೋಗಾಸನ ಮಾಡಿದ್ರು, ಮತ್ತು ಈ ಶರೀರ ವೃದ್ಧಾಪ್ಯವನ್ನು ಹೊಂದೋದಿಲ್ಲ. ಅದೆಲ್ಲ ಭ್ರಮೆ. ಯೋಗಗಳಲ್ಲಿ ಪ್ರಸಿದ್ಧರಾದಂಥ ಮಲ್ಲಾಡಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಯೋಗಪಟುಗಳು. BKS ಅಯ್ಯಂಗಾರ್ ಅಂತ ಅವರು ಸಹ ಯೋಗಪಟುಗಳು. ಅವ್ರಿಗೂ ವೃದ್ಧಾಪ್ಯ ಬಂದ್ಬಿಡ್ತು, ಮುದುಕರಾಗ್ಬಿಟ್ರು. ಮಲ್ಲಾಡಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಷ್ಟು ಯೋಗ ಮಾಡಿ ಇನ್ನು ಕೆಲವು ದಿನಗಳು ಇದೆ ಅವರು ಮರಣ ಆಗೋದಕ್ಕೆ ಅನ್ನೋ ಸಂದರ್ಭದಲ್ಲಿ ಪಾರ್ಶ್ವವಾಯುವಿಗೆ ತುತ್ತಾಗ್ಬಿಟ್ರು ಅವರು. ಅಂದರೆ ಪ್ಯಾರಾಲಿಸಿಸ್ಸು. ಹಾಗಾಗಿ ಸ್ವಲ್ಪ ಯೌವನವನ್ನು ಮುಂದಕ್ಕೆ ದೂಡಬಹುದು ಅಷ್ಟೇ. ಕಾಯಿಲೆ ಕಸಾಲೆಗಳು ಸ್ವಲ್ಪ ನಿಧಾನವಾಗಿ ಬರ್ಬೋದು ಅಷ್ಟೇ ಯೋಗ ಮಾಡೋದ್ರಿಂದ.
ಆದರೆ ವೃದ್ಧಾಪ್ಯ ಅಂತ ಎಲ್ಲರಿಗೂ ಬಂದೇ ಬರುತ್ತೆ. ಅಂದರೆ ಮುಪ್ಪು. ಏನೇ ಯೋಗ ಮಾಡಲಿ, ಏನೇ ಕಾಯಕಲ್ಪ, ಏನೇ ನೇತಿ ದೌತಿ ಏನೇನೋ ಇದ್ದಾವೆ, ಕಪಾಲಭಾತಿ, ಏನು ಮಾಡಿದ್ರೂ ಸಹ ಮುಪ್ಪು ಬಂದೇ ಬರುತ್ತೆ. ಮತ್ತು ಕಾಯಿಲೆಗಳು ಬಂದೇ ಬರ್ತವೆ ಕೊನೆಯಲ್ಲಿ. ಅದನ್ನು ಯಾರೂ ತಡೆಯೋಕ್ಕೆ ಆಗೋದಿಲ್ಲ. ಯಾರೋ ಒಬ್ಬೊಬ್ಬರು ಕಾಯಿಲೆ ಇಲ್ಲದಂಗೆ ಹೋಗೋದು ಮಾಡೋದು ಅವರವರ ಒಂದು ಪ್ರಾರಬ್ಧ ಕರ್ಮ. ಅದರ ಭ್ರಮೆಯಲ್ಲಿ ಬೀಳ್ಬೇಡಿ. ನನ್ನ ಶರೀರ ಅಮರವಾಗಿರುತ್ತೆ, ಅಂದರೆ ಸಾವಿಲ್ಲದೆ ಇರುತ್ತೆ ಶರೀರ. ಯಾರನ್ನಾದ್ರೂ ನೋಡಿದ್ದೀರಾ ಸಾವಿಲ್ಲದೆ ಇರೋ ಶರೀರನ? ಇಲ್ಲ. ಎಂಥ ಯೋಗಪಟುನೇ ಅಲ್ಲಿ ಗೋರಖ್ನಾಥ್ ಅಂತ ಇದ್ದರು. ಅವಳು ಪ್ರಸಿದ್ಧ ಹಠಯೋಗಿ. ಅವರು ಈಗಲೂ ಇದ್ದಾರೆ ಅಂತೇಳಿ ಜನರು ಭ್ರಮೆಯಲ್ಲಿ ಬಿದ್ದಿದ್ದಾರೆ. ಈಗಲೂ ಇದ್ದಾರೆ, ಅವ್ರ ಶರೀರ ಈಗಲೂ ಇದೆ ಅಂತ. ಸಾಧ್ಯವೇ ಇಲ್ಲ ಅಂತ ಕಬೀರ್ ಸಾಹೇಬ್ ಹೇಳೋದು. ಯಾಕೆ? ರಾಮನನ್ನು ಪೂಜೆ ಮಾಡತಕ್ಕಂಥ ರಾಮನು ಪೂಜಿಸ್ಕೊಳ್ತಾನೆ ಎಲ್ಲರಿಂದ, ಅವನ ಶರೀರವೂ ಇವತ್ತೊಂದು ದಿನ ಇಲ್ಲ. ಕೃಷ್ಣನನ್ನು ಎಲ್ಲರೂ ಪೂಜೆ ಮಾಡ್ತಾರೆ, ಅವನ ಶರೀರವೂ ಇಲ್ಲ. ಹೀಗೆ ಹಲವಾರು ಉದಾಹರಣೆ ಕೊಡ್ತಾರೆ. ಬುದ್ಧ ಮಹಾಜ್ಞಾನಿ, ಆತನ ಶರೀರ ಇಲ್ಲ. ಕಬೀರ್ ಇದ್ದಾರ, ಅವ್ರ ಶರೀರವೂ ಇಲ್ಲ. ಎಲ್ಲರೂ ಶರೀರವನ್ನು ಬಿಟ್ಟು ಹೊರಟೋಗಿದ್ದಾರೆ. ಮತ್ತೆ ಯಾಕೆ ಇದು ಭ್ರಮೆ ಅಂತ ಅಂದರೆ ಮನಸ್ಸಿನ ಮೋಹ. ಏನೋ ದೇಹದ ಮೇಲೆ ಇರತಕ್ಕಂಥ ಮೋಹ, ಅದು ಮನಸ್ಸಿಗೆ ಬಂದ್ಬಿಡುತ್ತೆ. ಅವರೆಲ್ಲ ಮಾಡ್ತಾ ಇದ್ದಾರೆ ಯೋಗ, ಅದು ಇದು ಮಾಡ್ತಾ ಇದ್ದಾರೆ, ನಾವು ಸಹ ಇರ್ತೀವಿ ಅನ್ನೋದು. ಇದೆಲ್ಲ ಸಂಪೂರ್ಣವಾಗಿ ಭ್ರಮೆಯಿಂದ ಕೂಡಿದೆ. ಅಂದರೆ ತಪ್ಪು ತಿಳುವಳಿಕೆಯಿಂದ ಕೂಡಿದೆ. ತಪ್ಪು ತಿಳುವಳಿಕೆ. ಯಾರೂ ಅಮರರಲ್ಲ ಶರೀರದಿಂದ. ಈಜಿಪ್ಟ್ನಲ್ಲಿ ದೊಡ್ಡ ಪಿರಮಿಡ್ನಲ್ಲಿ ಆಗಿನ ಕಾಲದಲ್ಲಿ ಶರೀರ ಇಟ್ಟುಬಿಟ್ಟಿದ್ದಾರೆ ಕೆಡದ ಇರೋ ಹಾಗೆ. ಯಾರಿಗೂ ಜೀವ ಬರಲಿಲ್ಲ, ಇದುವರೆಗೂ ಯಾರಿಗೂ ಜೀವ ಬಂದಿಲ್ಲ. ಎಲ್ಲ ಅಸ್ಥಿಪಂಜರಗಳಾಗಿದ್ದಾವೆ. ಕೆಡದ ಇರೋ ಹಾಗೆ ಏನೋ ಒಂದು ರಾಸಾಯನಿಕ ವಸ್ತುವನ್ನು ಸೇರಿಸಿ ಸ್ವಲ್ಪ ದಿನ ಇಡಬಹುದು. ಆದರೆ ಒಂದಲ್ಲ ಒಂದು ದಿನ ಅದು ಸಹ ಕ್ಷೀಣವಾದ ಅಸ್ಥಿಪಂಜರ ಆಗಿಬಿಡುತ್ತೆ. ಮತ್ತು ಅವುಗಳನ್ನು ಮಾಡೋದ್ರಿಂದ, ಯೋಗಗಳನ್ನು ಮಾಡೋದ್ರಿಂದ, ಹಠಯೋಗಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಶರೀರ ಸ್ವಲ್ಪ ದಿನ ಆರೋಗ್ಯವಾಗಿರುತ್ತೆ. ಬೇರೆ ಏನಿಲ್ಲ, ಸ್ವಲ್ಪ ದಿನ ಆರೋಗ್ಯ. ಮತ್ತು ಸ್ವಲ್ಪ ದಿನ, ಹೆಚ್ಚಿನ ದಿನ ಯೌವನದ ರೀತಿಯಲ್ಲಿ ಕಣ್ಣು ಕಾಣ್ತಾನೆ. ಅವನು ಸ್ವಲ್ಪ ಬಲಶಾಲಿಯಾಗಿರ್ತಾನೆ, ಯೌವನಾವಸ್ಥೆಯಿಂದ ಕೂಡಿರ್ತಾನೆ. ಸ್ವಲ್ಪ ವಯಸ್ಸಾದ್ರೂ, ಒಂದು 60 ವರ್ಷ ಆದ್ರೂ ಮುಖ ಕಳೆ ಕಾಂತಿಯಿಂದ ಕೂಡಿರುತ್ತೆ ಮತ್ತು ಬಲ ಇರುತ್ತೆ ಆ ಯೋಗಾಸನ ಮಾಡೋದ್ರಿಂದ, ಯೋಗಗಳನ್ನು ಮಾಡೋದ್ರಿಂದ. ಆದರೆ ಕ್ರಮೇಣ 70-80 ವರ್ಷ ಆದಮೇಲೆ ವೃದ್ಧಾಪ್ಯ ಬಂದೇ ಬರುತ್ತೆ. ಅಬಿಕೆ ಅಯ್ಯಂಗಾರು ಇದು ದೊಡ್ಡ ಯೋಗ ಗುರುಗಳವರು, ಇಡೀ ಭಾರತ ದೇಶಕ್ಕೆ ಗುರುಗಳವರು. ಅವ್ರಿಗೂ ಸಹ ವೃದ್ಧಾಪ್ಯ ಬಂದ್ಬಿಡ್ತು. ಕೂದಲೆಲ್ಲ ಬೆಳ್ಳಗಾಗ್ಬಿಟ್ವು, ಕೆನ್ನೆಲ್ಲ ಸುಕ್ಕಾಗೋಯ್ತು. ಆದರೂ ಯೋಗ ಮಾಡೋರು ಸ್ವಲ್ಪ ದಿನ ಮುಂದೆ ಹೋಯ್ತು ಅಷ್ಟೇ ವೃದ್ಧಾಪ್ಯ. ಬೇರೆ ಇಲ್ಲ, ವೃದ್ಧಾಪ್ಯ ಬಂದೇ ಬರುತ್ತೆ. ಈ ಶರೀರದ ಧರ್ಮ ಏನು ಅಂತ ಅಂದರೆ ಬದಲಾವಣೆ ಆಗತಕ್ಕಂಥ ಧರ್ಮ. ಈ ಹಸ್ತರೇಖೆಯವ್ರನ್ನ ಕೇಳಬೇಕು ನೀವು. 7 ವರ್ಷಕ್ಕೊಮ್ಮೆ ನಮ್ಮ ಹಸ್ತರೇಖೆಗಳೆಲ್ಲ ಬದಲಾವಣೆ ಆಗ್ತವೆ ಅಂತ ಹೇಳ್ತಾರೆ. ಎಲ್ಲಿವರೆಗೂ? ಒಂದು 50 ವರ್ಷದವರೆಗೂ. ತದನಂತರ ಏನು ಬದಲಾವಣೆ ಆಗೋದಿಲ್ಲ ರೇಖೆಗಳು. ಸಣ್ಣ ಹುಡುಗರಿಗೆಲ್ಲ ಏನು ಗೊತ್ತಾಗೋದಿಲ್ಲ, ದೊಡ್ಡವರಾದ್ಮೇಲೆ ತೋರಿಸಿ ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ದೊಡ್ಡವರಾದ್ಮೇಲೆ ಇನ್ನೂ ಕೆಲವು ರೇಖೆಗಳು ಮೂಡಿ ಬರ್ತವೆ, ಅಳಿಸಿ ಹೋಗ್ತವೆ. ಇದು ಉದಾಹರಣೆ. ಅದೇ ರೀತಿಯಾಗಿ ಶರೀರ ಬದಲಾವಣೆ ಆಗುತ್ತೆ ಹೊರತು ಅಮರ ಅಂದರೆ ಶಾಶ್ವತವಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಏನೇ ಯೋಗ ಮಾಡಲಿ ವೃದ್ಧಾಪ್ಯ ಬರುತ್ತೆ, ವೃದ್ಧಾಪ್ಯದ ನಂತರ ಮರಣ ಬರುತ್ತೆ. ಯಾಕೆ ಅವರು ಭ್ರಮೆಯಲ್ಲಿ ಬೀಳಿಸ್ತಾರೆ ಅಂತಂದರೆ ನಾನು 150 ವರ್ಷ 200 ವರ್ಷ ಬದುಕಿರ್ತೀನಿ ಅಂತ ಹೇಳ್ತಾರೆ. ಅದು ಸಾಧ್ಯವೇ ಇಲ್ಲ. ಎಂತೆಂಥ ದೊಡ್ಡ ಮಹಾತ್ಮರೆಲ್ಲ 220 ವರ್ಷ ಅಂದರೆ ಹೆಚ್ಚು. ನಾವು ಕೇಳ್ದಂಗೆ 120 ವರ್ಷ ಹೆಚ್ಚು. ಕಬೀರ್ ಸಾಹೇಬರು 120 ವರ್ಷ.
ಬುದ್ಧನು ಇನ್ನೂ ಕಡಿಮೆ, ಮಹಾವೀರನು ಕಡಿಮೆ, ಶಂಕರಾಚಾರ್ಯರು 38-40 ವರ್ಷ ಅಷ್ಟೇ. ನೋಡಿ, ಅವರೆಲ್ಲ ಜ್ಞಾನಿಗಳಾಗಿದ್ದು ಎಲ್ಲ ಸಾಧನೆಗಳನ್ನು ಮಾಡಿದರೂ ಸಹ ಅವರನ್ನು ಮೃತ್ಯು ಬಿಡಲಿಲ್ಲ. ಹಾಗಾಗಿ ಶರೀರದ ವ್ಯಾಮೋಹಕ್ಕೆ ಒಳಗಾಗಬೇಡಿ. ನೀವು ಶರೀರದ ವ್ಯಾಮೋಹಕ್ಕೆ ಒಳಗಾಗಬೇಡಿ. ಮತ್ತು ಅನೇಕ ಸಿದ್ಧಿಗಳು, ಯಾನೇನು ಸಿದ್ಧಿಗಳು ಅಂದರೆ ಅಣಿಮ, ಲಗಿಮ, ಗರಿಮ, ಇವೆಲ್ಲ ಇತ್ಯಾದಿ, ವಶೀಕರಣ, ಇವೆಲ್ಲ ವಿದ್ಯೆಗಳು. ದೊಡ್ಡದಾಗೋದು, ಶರೀರನ ದೊಡ್ಡದು ಮಾಡ್ಕೊಳ್ಳೋ, ಹನುಮಂತನ ಅದೇ ಮಾಡ್ಕೊಳ್ತಾ ಇದ್ದು. ದೊಡ್ಡದಾಗಿ ಮಾಡಿಕೊಂಡು ಲಂಕೆಗಾರ್ದ, ಮಾರ್ಗ ಮಧ್ಯದಲ್ಲಿ ಲಂಕಿಣಿ ಅಂತ ರಾಕ್ಷಸಿ ಸಿಕ್ಕಿದ್ಲು ಸಮುದ್ರದಲ್ಲಿ, ಸಣ್ಣದಾಗಿ ಮಾಡಿಬಿಟ್ಟು ಒಳಗಡೆ ಹೋಗಿ ಬಂದ್ಬಿಟ್ಟ. ಈ ರೀತಿಯಾಗಿ ವಶೀಕರಣ, ಇನ್ನೊಬ್ರು ನನ್ನ ಮಾತು ಕೇಳೋ ಹಾಗೆ, ಅವೆಲ್ಲ ವಿದ್ಯೆಗಳು. ಕೃಷ್ಣನಿಗಿತ್ತು, ಕೆಲವರು ಮಹಾತ್ಮರಿಗಿತ್ತು, ಹನುಮಂತನಿಗಿತ್ತು. ಅದು ಸಾಧನೆಯಿಂದ ಮಾಡ್ಕೊಳ್ತಾರೆ. ಅದೆಲ್ಲ ಸಾಧನೆಯಿಂದ ಮಾಡ್ಕೊಳ್ತಾರೆ. ಅವುಗಳಿಂದ ಏನು ಪ್ರಯೋಜನ ಇಲ್ಲಪ್ಪ. ಅವುಗಳಲ್ಲಿ ನಂಬಿಕೆ ಇಡಬೇಡಿ. ಅವೆಲ್ಲ ಮೂಢನಂಬಿಕೆಗಳು. ನಾವು ಅದೇ ರೀತಿ ಆಗಿಬಿಡ್ತೀವಿ ಅಂತ ಸಾಧ್ಯ ಇಲ್ಲ. ಅವುಗಳನ್ನು ಮಾಡೋದ್ರಿಂದ ನಮ್ಮ ಸಮಯ ವ್ಯರ್ಥ ಆಗುತ್ತೆ. ಉದಾಹರಣೆಗೆ, ಯಾರೋ ಒಬ್ಬ ವ್ಯಕ್ತಿ 12 ವರ್ಷಗಳ ಕಾಲ ವಿದ್ಯೆ ಕಲಿತು ನೀರಿನ ಮೇಲೆ ನಡೆಯೋದನ್ನು ಕಲ್ತ್ಬಿಟ್ಟ. ಏನು, ನೀರಿದ್ರೆ ಸರಾಗವಾಗಿ ನಾವು ನೆಲದ ಮೇಲೆ ಹೇಗೆ ನಡೀತೀವೋ ಹಾಗೆ ನಡೀತಾ ಹೋಗ್ತಾನವನು. ಒಬ್ಬ ಮಹಾತ್ಮರ ಹತ್ರ ಬಳಿ ಬಂದು, ನಾನು ನೀರಿನ ಮೇಲೆ ನಡೆಯೋ ವಿದ್ಯೆ ಕಲ್ತಿದ್ದೀನಿ ಸ್ವಾಮಿ ಅಂತ ಹೇಳ್ತಾನೆ. ಅವರು ಕೇಳ್ತಾರೆ, ಎಷ್ಟು ವರ್ಷ ನೀನು ಕಲಿತೆ? ಅದು 12 ವರ್ಷ ಕಲಿತೆ ನಾನು. ಅದಕ್ಕೆ ಅವ್ರು ಹೇಳ್ತಾರೆ, ಆ ಬುದ್ಧಿ ಐತಾನೆಯ ನಿನಗೆ, ಸಮಯನ ವ್ಯರ್ಥ ಮಾಡ್ದಿಲ್ಲಯ್ಯ. 4 ಆಣೆ ಕೊಟ್ಟರೆ ಅವನು ಹಂಪಿಗ ಈ ಕಡೆಯಿಂದ ಆ ಕಡೆಗೆ ಬಿಟ್ಬಿಡ್ತಾನಪ್ಪ. 4 ಆಣೆ, ಹಾಗೆಲ್ಲ 4 ಆಣೆ ಅಂತಾನೆ. ಇದು 4 ಆಣೆ ಕೊಟ್ಟರೆ ಅವನು ಅಂಬಿಗ ದೋಣಿನಲ್ಲಿ ಕುಂಡಿಸ್ಕೊಳ್ತಾನೆ, ಆ ಕಡೆ ಬಿಡ್ತಾನೆ. 12 ವರ್ಷ ವ್ಯರ್ಥ ಮಾಡಿದೆ. ಅದ್ರ ಬದಲು ನೀನು ಆತ್ಮಜ್ಞಾನ ತಿಳಿದರೆ ಎಷ್ಟು ನಿನಗೆ ಒಳ್ಳೇದಾಗ್ತಾ ಇತ್ತು. ಆತ್ಮಜ್ಞಾನ ತಿಳಿದ್ರೆ ನಿನಗೆ ಎಷ್ಟು ಒಳ್ಳೇದಾಗ್ತಾ ಇತ್ತು ಗೊತ್ತಾ? ಜನ್ಮಾಂತರಗಳ ಬಿಡುಗಡೆ ಹೊಂದ್ತಾ ಇದ್ದೆ ನೀನು. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ, ಆತ್ಮಜ್ಞಾನವಿಲ್ಲದವನ ಬವಣೆ ಅಂದರೆ ಕಷ್ಟ. ದುಸ್ಸಾಧ್ಯವಾದ ಮನುಷ್ಯ ಜನ್ಮವನ್ನು ಗಳಿಸಿಕೊಂಡು, ಅಂದರೆ ಬರೋದಕ್ಕೆ ಅಸಾಧ್ಯ, ಈ ಮನುಷ್ಯ ಜನ್ಮ ಬಂದ್ಬಿಟ್ಟಿದೆ, ಗಳಿಸಿಕೊಂಡು ಅದರಲ್ಲಿಯೂ ಪುರುಷತ್ವ, ಪುರುಷ ಅಂದರೆ ಗಂಡಸು. ಆದರೆ ಇಲ್ಲಿ ಆಧ್ಯಾತ್ಮಿಕ ವಿಚಾರದಲ್ಲಿ ಪುರುಷ ಅಂದರೆ ನಮ್ಮೆಲ್ಲರ ಚೈತನ್ಯ, ನಿಮ್ಮೆಲ್ಲರ ಆತ್ಮ. ಅದನ್ನು ಪಡೆದಿದ್ಯಪ್ಪ ನೀನು. ವೇದಶಾಸ್ತ್ರಗಳ ಪ್ರವೀಣತೆಯನ್ನು ಹೊಂದಿದ್ದರು. ವೇದಗಳನ್ನು ಓದ್ದೆ, ಶಾಸ್ತ್ರಗಳನ್ನು ಓದ್ದೆ, ವಿದ್ವಾಂಸನಾದೆ. ಆದರೂ ಸಹ ಯಾರು ತನ್ನ ಮುಕ್ತಿಗೆ ಪ್ರಯತ್ನಿಸುವುದಿಲ್ಲವೋ, ಯಾರು ಬಿಡುಗಡೆಗೆ ಪ್ರಯತ್ನಿಸುವುದಿಲ್ಲವೋ, ಮುಕ್ತಿ ಅಂದರೆ ಬಿಡುಗಡೆ. ಯಾವುದು? ಹುಟ್ಟುವುದರಿಂದ ಬಿಡುಗಡೆ, ಸಾಯುವುದರಿಂದ ಬಿಡುಗಡೆ. ಅವನು ಆತ್ಮಘಾತಕನು, ಅಂದರೆ ಆತ್ಮಹತ್ಯೆ ಮಾಡಿಕೊಂಡಂಗೆ. ಏಕೆಂದರೆ ಅವನ ಅನಾತ್ಮ ವಸ್ತುಗಳನ್ನು ಬಯಸಿ, ಅಂದರೆ ಆತ್ಮ ಅಲ್ಲದೇ ಇರತಕ್ಕಂಥ ವಸ್ತುಗಳನ್ನು. ಈಗ ದೇಹ ಆತ್ಮ ಅಲ್ಲ, ಆಗಲೇ ಹೇಳಿದ್ವಲ್ಲ, ಹಠಯೋಗ ಮಾಡಿ ಈ ದೇಹವನ್ನು ಶಾಶ್ವತವಾಗಿ ಇರಬೇಕು ಅಂದ್ಕೊಂಡ್ರೂ ಅದು ಸಾಧ್ಯ ಇಲ್ಲ. ನೋಡಿ, ಇದ್ರ ಮೇಲೆ ಮೋಹ, ಇದು ಅನಾತ್ಮ ವಸ್ತು. ಇನ್ನು ಹೊರಗಿನ ವಸ್ತುಗಳು ಅನಾತ್ಮ ವಸ್ತು. ಹೆಂಡತಿ ಅನಾತ್ಮ, ಗಂಡ ಅನಾತ್ಮ, ಮಕ್ಕಳ ಅನಾತ್ಮ, ಮತ್ತೆ ಮನೆ ಅನಾತ್ಮ, ಐಶ್ವರ್ಯ ಅನಾತ್ಮ. ಅವೆಲ್ಲ ಆತ್ಮ ವಸ್ತುಗಳಲ್ಲ, ಅವೆಲ್ಲ ಬೇರೆ, ಅವೆಲ್ಲ ಮುಕ್ತಿ ಕೊಡುವಂಥದ್ದಲ್ಲ. ಆದರೆ ಅವೆಲ್ಲ ಜೀವನಕ್ಕೆ ಅವಶ್ಯಕ ಇದೆ. ಯಾವುದೋ ಒಂದು ಸಂಸಾರ, ಹೆಂಡತಿ, ಗಂಡ, ಮಕ್ಕಳು, ಪರಿವಾರ, ಇವೆಲ್ಲ ಸಾಮಾಜಿಕವಾಗಿ ಅವಶ್ಯಕತೆ ಇದೆ. ಹಣ ಬೇಕೇ ಬೇಕು ಜೀವನಕ್ಕೆ. ಹೀಗಾಗಿ ಅದನ್ನು ಬೆನ್ನಟ್ಟಿ ಹೋಗಬೇಡಿ. ನೀವು ಬಂದಿದ್ರನ್ನ ಅನುಭವಿಸಿ. ಅದನ್ನೇ ಬೆನ್ನಟ್ಟಿ ಹೋಗೋದ್ರಿಂದ
ತನ್ನನ್ನು ತಾನು ಕೊಂದುಕೊಂಡಂತೆ. ನೋಡಿ, ಆತ್ಮಹತ್ಯೆ ತನ್ನನ್ನು ತಾನೇ ಕೊಂದುಕೊಂಡಂಗೆ. ಹಾಗಾಗಿ ಆತ್ಮಹಂತಕರು ಎನ್ನುತ್ತಾರೆ ಶಂಕರಾಚಾರ್ಯರು. ಹೇಳ್ತಾರೆ, ದುರ್ಲಭವಾದ ಮನುಷ್ಯ ಶರೀರವನ್ನು, ಅದರಲ್ಲಿಯೂ ಪುರುಷತ್ವವನ್ನು ಪಡೆದು ಮೋಕ್ಷದ ವಿಷಯದಲ್ಲಿ ಯಾವನು ಆಸಕ್ತಿ ಹೊಂದಿರುವುದಿಲ್ಲವೋ ಅವನಿಗಿಂತ ಬೇರೆ ಅವಿವೇಕಿಯು ಯಾವನಿದ್ದಾನೆ? ಯಾರು ತನ್ನನ್ನು ತಾನು ತಿಳಿಯಲು ಅವರೆಲ್ಲ ಅವಿವೇಕಿಗಳು ಅಂತ ಈ ಶಂಕರಾಚಾರ್ಯರ ಶ್ಲೋಕದ ಅರ್ಥ. ಅದಕ್ಕೆ ಹೋಗಬೇಡಿಯಪ್ಪ, ಅದನ್ನೆಲ್ಲ ಇಚ್ಛೆ ಪಟ್ಕೊಂಡು ಅದರಿಂದ ಹೋಗಬೇಡಿ. ಇಲ್ಲೂ ಅದೇ ಹೇಳ್ತಾರೆ, ಆತ್ಮಾರಾಮನನ್ನು ತಿಳಿ, ಅವುಗಳನ್ನೆಲ್ಲ ಬಿಡು. ಅವುಗಳು ಮೋಸನೂ ಇದೆ, ಮೋಸನೂ ಮಾಡ್ತಾರೆ ಅವುಗಳಲ್ಲಿ. ಆತ್ಮಜ್ಞಾನ ವಿನಪಾತ ಸರ್ವಂ ವ್ಯರ್ಥಂ ಬರೆ. ಹೌದು, ಕೃಷ್ಣನು ಹೇಳಿದ್ದಾನೆ, ಆತ್ಮಜ್ಞಾನ ಇಲ್ಲದೆ ಹೋದರೆ ಏನೇ ಪಡೆದರೂ ವ್ಯರ್ಥ, ಏನೇ ಗಳಿಸಿದ್ರೂ ವ್ಯರ್ಥ. ಹಾಗಾಗಿ ಆತ್ಮಜ್ಞಾನವನ್ನು ತಿಳಿಯಿರಿ. ನೀವು ಪಡೆದಿರತಕ್ಕಂಥ ಮನುಷ್ಯ ಜನ್ಮವನ್ನು ಸದುಪಯೋಗ ಮಾಡಿಕೊಳ್ಳಿ. ಸಿದ್ಧಿಗಳನ್ನು ಪಡೆಯೋದ್ರ ಕಡೆ ಹೋಗಬೇಡಿ. ಈ ಹಠಯೋಗಿಗಳು ತೋರಿಸ್ಕೊಡತಕ್ಕಂಥ ಚಮತ್ಕಾರಗಳ ಹಿಂದೆ ಹೋಗಬೇಡಿ. ಕಬೀರ್ ಸಾಹೇಬರು ಅವರೂ ಸಹ ಸಿದ್ಧಿ ಪುರುಷರೇ, ಹೇಗೆ ಸಿದ್ಧಿ ಪುರುಷರು ಅಂತಂದರೆ, ಅವರು ರಮಾನಂದರನ್ನ ಶಿಷ್ಯನನ್ನಾಗಿ ಮಾಡ್ಕೊಂಡಿರ್ತಾರೆ. ಈ ರೀತಿ ಸತ್ಸಂಗ ಹೇಳಬೇಕಾದ್ರೆ ಗುರುವಿನಿಂದ ದೀಕ್ಷೆ ಪಡೆದಿರಬೇಕು. ಅವರು ಪ್ರಾರಂಭದಲ್ಲಿ ದೀಕ್ಷೆ ಪಡೆದಿರೋದಿಲ್ಲ, ಸತ್ಸಂಗದಲ್ಲಿ ಭಾಗವಹಿಸಿ ಸತ್ಸಂಗ ಹೇಳ್ತಾ ಇರ್ತಾರೆ. ಕೆಲವರು ಆಗದೇ ಇರತಕ್ಕಂಥವ್ರು, ನಿನಗೆ ಗುರು ಯಾರಪ್ಪ ಅಂದಾಗ ಇವರು ಯಾರು ಗುರುನ್ ಮಾಡಿರೋದಿಲ್ಲ. ಅವರು ನಾನು ಗುರುನ್ ಮಾಡಿಲ್ಲ, ಸ್ವಂತ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಅಂದಾಗ, ಇಲ್ಲ ಇದಕ್ಕೆ ಮಾನ್ಯತೆ ಇಲ್ಲ, ಬೆಲೆ ಇಲ್ಲ ಅಂತ ಹೇಳ್ತಾರೆ. ಆಗ ಯಾರನ್ನ ಗುರುನ ಆರಿಸ್ಕೊಳ್ಳೋದು? ಆ ಕಾಲದಲ್ಲಿ ರಮಾನಂದರು ಅವರು ಶ್ರೇಷ್ಠ ಭಕ್ತರು, ವೈಷ್ಣವ ಭಕ್ತರು, ರಾಮನ ಭಕ್ತರು. ಅವರನ್ನು ಆರಿಸ್ಕೊಳ್ಳೋಣ ಅಂಥೇಳಿ ಹೋದರೆ ಒಳಗಡೆ ಬಿಡೋದಿಲ್ಲ. ಯಾಕಂದರೆ ಇವರು ಬೇರೆ ಜಾತಿಯವರು ಬೆಳೆಸಿರ್ತಾರೆ ಇವ್ರನ್ನ, ಮುಸಲ್ಮಾನರು. ಹಾಗಾಗಿ ಇವ್ರನ್ನ ಮುಸಲ್ಮಾನರು ಅಂತೇಳಿ ತಿಳ್ಕೊಂಡಿರ್ತಾರೆ, ಬಿಡೋದಿಲ್ಲ. ಅವರು ಒಂದು ಉಪಾಯ ಮಾಡ್ತಾರೆ. ರಮಾನಂದರು ಪ್ರತಿದಿನ ಬೆಳಿಗ್ಗೆ ಗಂಗಾ ನದಿಗೆ ಹೋಗ್ತಾರೆ. ಬೆಳಗಿನ ಜಾವ 3:30-4 ಗಂಟೆನಲ್ಲಿ ಒಬ್ಬರೇ ಹೋಗಿ ಸ್ನಾನಕ್ಕೆ ಹೋಗ್ತಾರೆ. ಆ ವಿಚಾರ ಗೊತ್ತಿರುತ್ತೆ. ಇವರೇನು ಮಾಡ್ತಾರೆ, ಆ ಗಂಗಾ ನದಿಗೆ ಇಳಿಯೋ ದಾರಿ ಮೆಟ್ಟಿಲುಗಳ ಮೇಲೆ ಮಲಗಿಬಿಡ್ತಾರೆ. ಇವರು ರಮಾನಂದರು ಬರ್ತಾರೆ, ಕತ್ತಲು ಕಾಣೋದಿಲ್ಲ, ಇವರು ಪಾದ ಅವರು ಮೈಗೆ ತಗಲಿಬಿಡುತ್ತೆ. ಪುಟ್ಟ ಬಾಲಕನಾಗಿ ಮಲಗಿಬಿಡ್ತಾರೆ. ಇವರು ಬಾಲಕನಂತೆ ಅಳ್ತಾರೆ ಕಬೀರ್ ಸಾಹೇಬರು. ಆವಾಗ ಅವರು ರಮಾನಂದರು ರಾಮ್ ಬೋಲೋ ಬೇಟ ಅಂದರೆ ರಾಮ ಅಂತ ಕರಿ, ರಾಮ ಅಂತೇಳು ಅಂತೇಳಿ ಅವರನ್ನು ಬಗ್ಗಿ ಸ್ಪರ್ಶ ಮಾಡುವಾಗ ಅವರ ಕೊರಳಲ್ಲಿದ್ದಂಥ ತುಳಸಿ ಮಾಲೆ ಇವ್ರ ಮೈ ಮೇಲೆ ಬೀಳುತ್ತೆ. ಆಗ ದೀಕ್ಷೆ ಆಯಿತು ಅವ್ರಿಗೆ. ಮತ್ತೆ ಸತ್ಸಂಗ ಮಾಡೋದಕ್ಕೆ ಬರ್ತಾರೆ. ಹೇಳಿದ್ವಲ್ಲ ಗುರುನ್ ಮಾಡಿದ್ದೀನಿ ನಾನು ರಮಾನಂದ್ರನ್ನ ಅಂತ ಹೇಳ್ತಾರೆ. ಕೇಳೋಣ ನಡೀರಿ ಅಂತ ಹೋಗ್ತಾರೆ. ರಮಾನಂದರ ಹತ್ರ ಹೋಗ್ತಾರೆ. ನೀನು ಕಬೀರ್ ಸಾಹೇಬ್ನ ಶಿಷ್ಯನನ್ನಾಗಿ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಇಲ್ಲವಲ್ಲ, ನಾನು ಯಾರನ್ನೂ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಆಗ ಹೊರಗಡೆ ಇದ್ದಂಥ ಕಬೀರ್ ಸಾಹೇಬರು ಒಳಗಡೆ ಒಂದು ದೇಹದಿಂದ ಪ್ರತ್ಯಕ್ಷ ಆಗಿ ಅವ್ರಿಗೆ ಹೇಳ್ತಾರೆ, ಬೆಳಗಿನ ಜಾವ ನೀವು ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಸಂದರ್ಭನ ಹೇಳಿದಾಗ ಅವರು ಒಪ್ಕೊಳ್ತಾರೆ. ನೋಡಿ, ಸಿದ್ಧಿ ಇಲ್ಲೂ ಇದ್ದರು, ಹೊರಗಡೆನೂ ಇದ್ದರು, ಅಲ್ಲಿ ಒಳಗಡೆನೂ ಇದ್ದರು. ಇದು ಸಿದ್ಧಿ. ಕಬೀರ್ ಸಾಹೇಬರು ಸ್ವತಃ ಸಿದ್ಧಿ ಪುರುಷರಾಗಿದ್ದರು. ಆದರೆ ಅದನ್ನು ತಿಳಿದ್ರು, ಇವುಗಳಿಂದ ಏನೂ ಲಾಭ ಇಲ್ಲ, ಸಿದ್ಧಿಗಳಿಂದ ಏನೂ ಲಾಭ ಇಲ್ಲ. ಒಂದಲ್ಲ ಒಂದು ದಿನ ಶರೀರ ಬಿಡಲೇಬೇಕು, ಮತ್ತೆ ಹುಟ್ಟಲೇಬೇಕು. ಈ ಹುಟ್ಟು ಸಾವುಗಳ ಬಿಡುಗಡೆ ಆಗತಕ್ಕಂಥ ಜ್ಞಾನ ಮಾರ್ಗವನ್ನು ಅವರು ಆರಿಸಿಕೊಂಡ್ರು. ಯಾವುದು? ಆತ್ಮಜ್ಞಾನ ಬಿಟ್ಬಿಟ್ರೆ ಅದು ಸಿದ್ಧಿಗಳನ್ನು. ಮತ್ತು ಆ ವಿಚಾರದ ಬಗ್ಗೆ ಅಲ್ಲಲ್ಲಿ ಪುಸ್ತಕದಲ್ಲಿ ಖಂಡನೆ ಮಾಡಿದ್ದಾರೆ. ಏನು? ಹಠಯೋಗಿಗಳು ಅವುಗಳ ಹಿಂದೆ ಹೋಗಬೇಡಿ, ಸಿದ್ಧಿಗಳಿಂದ ಹೋಗಬೇಡಿ,
ನಿಮಗೆ ಮುಕ್ತಿ ಸಿಗೋದಿಲ್ಲ. ಹೇಳ್ತಾರೆ, ಸ್ವರೂಪ ಜ್ಞಾನವನ್ನು ಹೊರತುಪಡಿಸಿ ಯಾವುದರಿಂದಲೂ ನಿನಗೆ ಮುಕ್ತಿ ಇಲ್ಲಪ್ಪ, ಮುಕ್ತಿ ಇಲ್ಲ. ಅದನ್ನು ನೀವು ಬಲಿಷ್ಠವಾಗಿ ಇಟ್ಕೊಳ್ಳಿ. ಸ್ವರೂಪ ಜ್ಞಾನವನ್ನು, ಆತ್ಮಜ್ಞಾನವನ್ನು ಬಲಿಷ್ಠವಾಗಿ ಇಟ್ಕೊಳ್ಳಿ, ಬಿಡಲೇಬೇಡಿ. ಏನೇ ಸಂದರ್ಭ ಬಂದರೂ ಬಿಡಬೇಡಿ. ಒಂದು ಸಾರಿ ಜ್ಞಾನ ತಿಳಿದ ಮೇಲೆ ಅದರ ಮಾರ್ಗದಲ್ಲಿ ನಡೀತಾ ಇರಿ. ಯಾಕಂದರೆ ಮಾಯಾ ಪ್ರಪಂಚ ಇದು ನಮ್ಮ ಮನಸ್ಸನ್ನು ಅಲುಗಾಡಿಸ್ಬಿಡುತ್ತೆ. ಕಷ್ಟ ಬಂದ್ಬಿಡುತ್ತೆ. ಅನೇಕ ಕಷ್ಟ ಬಂದಾಗ ನಾವು ಅಲುಗಾಡ್ಬಿಡ್ತೀವಿ. ಅವಾಗ ಯಾರೋ ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ರೆ ಒಳ್ಳೇದಾಗ್ಬಿಡುತ್ತೆ ಅಂತ ಹೋಗ್ಬಿಡ್ತೀವಿ. ಆದರೆ ಪ್ರಾರಬ್ಧ ಕರ್ಮ ಮುಗಿದವರೆಗೂ ಎಲ್ಲಿ ಏನೇ ಹೋದರೂ ಕೂಡ ಏನೂ ಆಗೋದಿಲ್ಲ. ಎಲ್ಲಿ ಏನೇ ಹೋದರೂ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಆತ್ಮಾರಾಮನನ್ನು ತಿಳಿಯೋ ಬಗ್ಗೆ ಒಳಗಡೆ ಚಿಂತನೆ ಮಾಡಿ, ಮನಸ್ಸನ್ನು ಚಿಂತನೆ ಮಾಡಿ, ಅಂತರಾತ್ಮದಲ್ಲಿ ಚಿಂತನೆ ಮಾಡಿ. ಇದೊಂದು ಧರ್ಮ. ಯಾವುದೋ ನಿಮ್ಮನ್ನು ನೀವು ತಿಳಿಯೋದು ಧರ್ಮ, ನಿಮ್ಮ ಸ್ವರೂಪವನ್ನು ತಿಳಿಯೋದು ಧರ್ಮ. ಆದರೆ ಇವತ್ತಿನ ಪ್ರಪಂಚದಲ್ಲಿ ಎಲ್ಲ ಕಡೆ ಹೇಳ್ತಾ ಇದ್ದಾರೆ, ಹಿಂದೂ ಧರ್ಮ, ಮುಸಲ್ಮಾನರ ಧರ್ಮ, ಕ್ರೈಸ್ತ ಧರ್ಮ, ಪಾರ್ಸಿ ಧರ್ಮ, ಇವೆಲ್ಲ ಜನಗಳನ್ನ ಗುರುತಿಸಿಕೊಳ್ಳೋದಕ್ಕೆ. ನಮ್ಮೆಲ್ಲ ಹಿಂದೂಗಳು ಅಂತೇಳಿ ನಾವು ಗುರುತಿಸಿಕೊಂಡಿದ್ದೀವಿ, ಮುಸಲ್ಮಾನರು ಅಂತೇಳಿ ಗುರುತಿಸ್ಕೊಂಡಿದ್ದೀವಿ. ಆದರೆ ಅವುಗಳಿಂದ ಮುಕ್ತಿ ಮೋಕ್ಷ ಇಲ್ಲ, ಬಿಡುಗಡೆ ಇಲ್ಲ. ಮತ್ತು ಹಿಂದಿನ ಕಾಲದಲ್ಲಿ ಅನೇಕ ಧರ್ಮ, ವೃತ್ತಿ ಧರ್ಮನೇ ಧರ್ಮ ಅನ್ಕೊಂಬಿಟ್ಟಿದ್ರು. ಅದಕ್ಕೆ ಹೇಳ್ತಾರೆ, ಅಪನೇ ಧರ್ಮಮೇ ಸಬ್ ದೃಢ ಹೈ ಸಬ್ ಕಾಲ್, ನಿಜ ಧರ್ಮ ಜೋ ಆಪನ ಗಹೋ ಸಹಜಿ ಬಯೋ ನಿಹಾಲ್. ಏನು, ಬ್ರಾಹ್ಮಣರು ವೇದಶಾಸ್ತ್ರಗಳನ್ನು ಪಾರಾಯಣ ಮಾಡೋದೇ ಧರ್ಮ, ಪೂಜೆ ಪುನಸ್ಕಾರಗಳನ್ನು ಮಾಡೋದೇ ಧರ್ಮ, ಅದು ಅವ್ರ ಧರ್ಮ ಅಂತೇಳಿ ಅವ್ರು ಹೇಳ್ಕೊಂಡ್ರು. ವೈಶ್ಯರು ವ್ಯಾಪಾರ ಮಾಡೋದು ಅಂತೇಳಿ ಹೇಳ್ಕೊಂಡ್ರು. ಕ್ಷತ್ರಿಯರು ನಾವು ದೇಶವನ್ನು ರಕ್ಷಣೆ ಮಾಡೋದು, ಪ್ರಜೆಗಳನ್ನು ನೋಡ್ಕೊಳ್ಳೋದೇ ಧರ್ಮ ಅಂದ್ಕೊಂಡ್ರು. ಇನ್ನು ಶೂದ್ರರು ಅಂದರೆ ಸೇವಾಕರ್ತರುಗಳು, ಕುಂಬಾರ, ಕುಂಚಿಟಿಗ, ಒಕ್ಕಲಿಗ, ಇವರೆಲ್ಲ ಶೂದ್ರರು ಅಂತ ಗುಂಪು ಮಾಡಿಬಿಟ್ರು. ಸೇವೆ ಮಾಡೋರು, ಈ ಮೂರೂ ಜನಕ್ಕೆ ಸೇವೆ ಮಾಡೋವಂಥವ್ರು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅದೇ ಧರ್ಮ ಅಂತೇಳಿ ತಿನ್ಕೊಂಬಿಟ್ಟಿದ್ರು. ಆದರೆ ಕಬೀರ್ ಸಾಹೇಬ್ ಹೇಳ್ತಾರೆ, ಅದು ನಿಜವಾದ ಧರ್ಮ ಅಲ್ಲ. ಒಂದು ಗುರುತಿಸ್ಕೊಳ್ಳೋದಕ್ಕೆ, ಕುಂಬಾರ ಮಡಿಕೆ ಮಾಡೋನು, ಅದಕ್ಕೆ ಅವನಿಗೊಂದು ಧರ್ಮ, ಅದು ಗುರುತಿಸ್ಕೊಳ್ಳೋ ಕುಂಬಾರ, ಅವನು ಅದು ಧರ್ಮ ಅಂದ್ಕೊಂಬಿಟ್ಟಿದ್ದ. ಅವನು ವೈಶ್ಯರು ವ್ಯಾಪಾರ ಮಾಡೋದೇ ಧರ್ಮ ಅಂದ್ಕೊಂಬಿಟ್ಟಿದ್ರು. ನಿಜವಾದ ಧರ್ಮ ಅದಲ್ಲ. ನಿಜವಾದ ಧರ್ಮ ಅಪನೇ ಗಹೋ, ನಿಮ್ಮನ್ನು ನೀವು ತಿಳಿಯೋದು ನಿಜವಾದ ಧರ್ಮ. ಯಾವಾಗ ನಿಮ್ಮನ್ನು ನೀವು ತಿಳಿತೀರೋ ಸಹಜೇ ಭಯೋ ನಿಹಾಲ್, ಎಲ್ಲ ರೀತಿಯ ಭಯಗಳು ನಿವಾರಣೆ ಆಗ್ತವೆ. ಮುಪ್ಪಿನ ಭಯ ನಿವಾರಣೆ ಆಗುತ್ತೆ, ಮೃತ್ಯುವಿನ ಭಯ ನಿವಾರಣೆ ಆಗುತ್ತೆ. ಎಲ್ಲ ಹೋಗ್ಬಿಟ್ರಲ್ಲಪ್ಪ ನಾನು ಏಕಾಂತ ಅನ್ನೋ ಭಯ ನಿವಾರಣೆ ಆಗುತ್ತೆ. ಯಾಕೆ? ಸ್ವರೂಪದ ಚಿಂತನೆಗೆ ನಾವು ಚಿಂತನೆ ಮಾಡ್ತಾ ಮಾಡ್ತಾ ಎಲ್ಲ ರೀತಿಯ ಭಯಗಳು ಹೋಗ್ಬಿಡ್ತವೆ. ಇದಿಷ್ಟೇ ಜೀವನ, ಇಷ್ಟೇ ಜೀವನ. ಮುಪ್ಪಿನ ಕಾಲದಲ್ಲಿ ಏಕಾಂಗಿಯಾಗಿ ಇರಬೇಕಾಗತ್ತೆ. ಅದು ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ವಯಸ್ಸಲ್ಲಿರೋ ಅವರ ಕೆಲಸಗಳ ಮೇಲೆ ಹೋಗ್ತಾರೆ, ನಮ್ಮ ಮುಂದೆನೇ ಕುಳ್ತಿರ್ತಾರ? ಇಲ್ಲ, ಅದು ಧರ್ಮ. ಏನು ಮಾಡೋಕ್ಕಾಗೋದಿಲ್ಲ. ಮುಪ್ಪಿನ ಧರ್ಮ ಅದು. ನಾವು ಒಬ್ಬರೇ ಏಕಾಂಗಿಯಾಗಿರಬೇಕಾಗತ್ತೆ. ಅದು ಆಗ ಈಗ ಕೆಲಸಕ್ಕೆ ಬರುತ್ತೆ ಸತ್ಸಂಗ ಅನ್ನೋದು. ವಿಚಾರ ಮಾಡೋದು, ಮನನ ಮಾಡೋದು, ಓದೋದು, ಈಗಂತೂ ಕೇಳೋದಂತೂ ಸಿಕ್ಬಿಟ್ಟಿದೆ ನಮಗೆ ಮೊಬೈಲ್ ಮೂಲಕ. ಅನೇಕ ವಿಚಾರಗಳನ್ನ ಕೇಳ್ತಾ ನಾವು ಸಮಯನ ಸದುಪಯೋಗ ಮಾಡಿಸ್ಕೊಳ್ಬೋದು. ಅದಕ್ಕೆ ಧರ್ಮ ಯಾವುದಪ್ಪ ಅಂತಂದರೆ, ನಿಮ್ಮನ್ನು ನೀವು ತಿಳಿಯೋದು ಧರ್ಮ, ನಮ್ಮನ್ನು ನಾವು ತಿಳಿಯೋದು ಧರ್ಮ, ನಮ್ಮ ಆತ್ಮವನ್ನು ತಿಳಿಯೋದು ಧರ್ಮ. ಅದನ್ನು ತಿಳಿರಿ. ಮತ್ತು ಧರ್ಮದ ಬಗ್ಗೆ ವ್ಯಾಖ್ಯಾನ ತಿಳಿಸ್ತಾ ಇದ್ದಾರೆ. ಧರ್ಮದ ಸ್ವಭಾವ ಏನು ಅಂತಂದರೆ, ವಸ್ತುಗಳ ಸ್ವಭಾವ, ವಸ್ತುಗಳ ಗುಣ, ಅವುಗಳ ನಿಯಮ ಏನು. ಹಾಗಂದರೆ ಇದ್ರ ಧರ್ಮ ಏನು? ನಾವು ಮಾತಾಡಿದ್ದನ್ನ ಕೇಳಿಸ್ಕೊಂಡು ಎಲ್ಲರಿಗೂ ಕೇಳಿಸೋ ಹಾಗೆ ಮಾಡೋದು ಇದ್ರ ಧರ್ಮ. ಅದೇ ರೀತಿ ಭೂಮಿಯ ಧರ್ಮ ಏನು? ನಾವು ಮನೆ ಮಠ ಎಲ್ಲ ಕಟ್ಕೊಂಡಿದ್ದೀವಿ, ಅದು ನಿಂತ್ಕೊಂಡಿದೆ, ಅದ್ರ ಮೇಲೆ ನಾವು ಓಡಾಡ್ತಾ ಇದ್ದೀವಿ, ಗಟ್ಟಿ, ಅದ್ರ ಧರ್ಮ. ನೀರಿನ
ಶೀತಲತೆ, ತಣ್ಣಗಿರುತ್ತೆ. ಬಿಸಿ ಮಾಡಿದ್ರೆ ಬಿಸಿ ಎಲ್ಲ ಆಗಿ ಆವಿಯಾಗಿ ಹೋದ್ಮೇಲೆ ಅದು ತಿರ್ಗ ಮತ್ತೆ ತಣ್ಣಗಾಗ್ಬಿಡುತ್ತೆ. ಅದರ ಧರ್ಮ. ಬೆಂಕಿಯ ಧರ್ಮ ಏನು? ಉರಿಯೋದು. ಬೆಂಕಿಯ ಧರ್ಮ ಸುಡೋದು ಧರ್ಮ. ನೋಡಿ, ಅವುಗಳ ನಿಯಮ ಅದು ಮತ್ತು ಧರ್ಮ. ಹಾಗೆ ಮನುಷ್ಯನ ಧರ್ಮ ಯಾವುದು ಅಂದರೆ ತನ್ನನ್ನು ತಾನು ತಿಳಿಯೋದು, ತನ್ನನ್ನು ತಾನು ತಿಳಿಯೋದು. ಈ ಧರ್ಮ ಭೌತಿಕ ಕ್ಷೇತ್ರ ಅಂದರೆ ಹೊರಗಡೆ ವ್ಯವಹಾರದಲ್ಲಿ ಒಂದು ಧರ್ಮ, ನೀತಿ ನಿಯಮಗಳಿಂದ ನಡೆಕೊಳ್ಳೋದು. ಇನ್ನು ಮಾನಸಿಕ ಕ್ಷೇತ್ರದಲ್ಲೂ ಧರ್ಮ. ನಮ್ಮ ಮನಸ್ಸನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗೋದು ಧರ್ಮ. ಒಳ್ಳೆ ನೀತಿಯಲ್ಲಿ ನಡೆಸ್ಕೊಂಡು ಹೋಗೋದು ಧರ್ಮ. ಹೆಂಡತಿ ಮಕ್ಕಳನ್ನು ಪೋಷಣೆ ಮಾಡೋದು ಧರ್ಮವೇ, ಅವ್ನು ಬಿಡೋದು ಧರ್ಮ ಅಲ್ಲ. ಈ ರೀತಿಯಾಗಿ ಅವುಗಳದೇ ಆದಂಥ ಧರ್ಮಗಳಿದ್ದಾವೆ, ನಿಯಮ. ಅದು ನಡೀತಾ ಇದೆ ಜಗತ್ತಿನಲ್ಲಿ. ಏನು, ಮಳೆ ಬರೋ ಟೈಮ್ ಮಳೆ ಬರುತ್ತೆ, ಬಿಸಿಲು ಬರೋ ಟೈಮ್ನಾಗ ಬಿಸಿಲು ಬರುತ್ತೆ, ಗಾಳಿ ಬರೋ ಟೈಮ್ನಲ್ಲಿ ಗಾಳಿ ಬರುತ್ತೆ. ಮೊನ್ನೆಲ್ಲ ಆಷಾಢ, ವಿಪರೀತ ಗಾಳಿ. ಆಷಾಢ ಕಳೆದೋಯ್ತು, ಗಾಳಿ ಕಡಿಮೆ ಆಯಿತು. ಅದಕ್ಕೊಂದು ಸಮಯ ನಿಗದಿ ಮಾಡಿ, ನಮಗೆ ಅರಿವು ಮೂಡೋದಕ್ಕೆ ಸಮಯ ನಿಗದಿ ಮಾಡಿದ್ರು ಹಿರಿಯರು. ಇವಾಗ ಆಷಾಢನಪ್ಪ, ಗಾಳಿ ಜಾಸ್ತಿ. ಮಳೆಗಾಲ, ಮಳೆ ಜಾಸ್ತಿನಪ್ಪ. ಯಾಕೆ ಮಾಡಿದ್ರು ಅಂದರೆ ನಮ್ಮ ವ್ಯವಹಾರಗಳಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ನಾವು. ಮಳೆ ಬಂದಾಗ ಏನು ಮಾಡ್ತೀವಿ? ಕೊಡೆ ಹಿಡ್ಕೊಂಡು ಹೋಗ್ತೀವಿ. ನೆನೆಯಬಾರ್ದು, ನೆನೆಯೋದ್ರಿಂದ ನಮಗೆ ಆರೋಗ್ಯ ಕೆಡುತ್ತೆ. ಚಳಿಗಾಲದಲ್ಲಿ ಏನು ಮಾಡ್ತೀವಿ? ಬೆಚ್ಚನೆಯ ಬಟ್ಟೆಗಳನ್ನು ಧರಿಸ್ತೀವಿ, ಅದಕ್ಕೆ ತಕ್ಕಂಗೆ ಆಹಾರವನ್ನು ತೆಗೆದುಕೊಳ್ತೀವಿ. ಅದಕ್ಕೆ ತಕ್ಕಂಗೆ ಆಹಾರವನ್ನು ಉಷ್ಣಾಂಶದಿಂದ ಕೂಡಿರ್ತಕ್ಕಂಥ ಆಹಾರವನ್ನು ತೆಗೆದುಕೊಳ್ತೀವಿ. ಹೀಗೆ ಬದಲಾವಣೆ ಅದಕ್ಕೆ ತಕ್ಕಂಗೆ ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಅದಕ್ಕೆ ವಿರುದ್ಧವಾಗಿ ಹೋದರೆ ನಮ್ಮ ಆರೋಗ್ಯ ಕೆಡುತ್ತೆ, ನಮ್ಮ ಆರೋಗ್ಯ ಕೆಡುತ್ತೆ. ಇದನ್ನೆಲ್ಲ ಪಾಲನೆ ಮಾಡೋದು ಸಹ ಧರ್ಮವೇ. ಈ ಮೂಲ ಜಡತತ್ವ ಇದೆಯಲ್ಲ, ಆಕಾಶ, ಅಗ್ನಿ, ಜಲ, ಪೃಥ್ವಿ, ಇವುಗಳು ಬೇರೆ ಜಡತತ್ವಗಳ ಜೊತೆ ಸೇರಿ ನಿಯಮಗಳನ್ನು ನಡೆಸ್ತಾ ಇರ್ತವೆ, ನಿಯಮಗಳನ್ನು ನಡೀತಾ ಇರುತ್ತೆ. ಉದಾಹರಣೆಗೆ ಸಮುದ್ರದ ನೀರೇನೋ ಜಡ, ಆವಿಯಾಗಿ ಮೋಡವಾಗಿ ಮಳೆಯನ್ನು ಸುರಿಸುತ್ತೆ. ನೋಡಿ, ಸಂಯೋಗ. ಸಮುದ್ರ ನೀರು ಆವಿಯಾಗಿ ಮೋಡದಲ್ಲಿ ಸೇರಿಕೊಂಡು ಮತ್ತೆ ಮಳೆ ನೀರು ಸೇರಿಸುತ್ತೆ. ಈ ರೀತಿ ಸದಾ ನಡೀತಾ ಇದೆ, ಹುಟ್ಟಿದಾಗಿಂದ ನಡೀತಾ ಇದೆ. ಪ್ರಪಂಚ ಹುಟ್ಟಿದಾಗಿಂದ ನಡೀತಾ ಇದೆ. ನಾವೇ ನೋಡ್ತಾ ಇದ್ದೀವಿ, ಸಣ್ಣ ಹುಡುಗಿಂದ ನೋಡ್ತಾ ಇದ್ದೀವಿ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಲ್ವರಾ? ಏನು ಬದಲಾವಣೆ ಆಗಿದೆಯಾ? ಅದಕ್ಕೊಂದು ಋತು ನಿಗದಿ ಮಾಡಿದ್ರು, ಹೇಮಂತ ಋತು, ಗ್ರೀಷ್ಮ ಋತು ಇತ್ಯಾದಿ. ಆ ಋತುಗಳಲ್ಲಿ ಅದು ನಡೀತಾ ಇದೆ. ಅದರಲ್ಲೂ ಹೆಚ್ಚು ಕಡಿಮೆ ಆಗ್ಬೋದು, ಅದೇನು ಮಾಡಲಿಕ್ಕಾಗೋದಿಲ್ಲ, ಅದೇನು ಮಾಡೋಕ್ಕಾಗೋದಿಲ್ಲ. ಅದರಿಂದ ಪ್ರಕೃತಿ ನಿಯಮಗಳ ಮೇಲೆ ವಿಮರ್ಶಾತ್ಮಕವಾದ ನಿಷ್ಕಪಟದಿಂದ ಯಾರೋ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ ಅವ್ರಿಗೆ, ಯಾರೋ ಮಾಡ್ತಾ ಇದ್ದಾರೆ, ಮೇಲೆ ನಿಂತ್ಕೊಂಡು ಮಳೆ ಸುರಿಸ್ತಾ ಇದ್ದಾರೆ. ಈ ರೀತಿ ತಿಳ್ಕೊಂಬಿಟ್ಟಿದ್ದಾರೆ, ಪಾಪ ಗೊತ್ತಿಲ್ಲ. ಅದನ್ನು ವಿಚಾರ ಮಾಡು ಅಂತ ಕಬೀರ್ ಸಾಹೇಬ್ ಹೇಳ್ತಾರೆ. ಅದನ್ನು ವಿಚಾರ ಮಾಡು. ಮತ್ತು ಈ ವಸ್ತುಗಳನ್ನೆಲ್ಲ ಯಾರು ಕಂಡುಹಿಡಿದಿದ್ದು? ವಿಮಾನ, ರೇಡಿಯೋ, TV ಅವೆಲ್ಲ ಜಡವಸ್ತುಗಳೇ. ಭೂಮಿಯಲ್ಲಿ ಸಿಗತಕ್ಕಂಥ ಖನಿಜ ಪದಾರ್ಥಗಳನ್ನು ತೆಗೆದುಕೊಂಡು ಪ್ಲಾಸ್ಟಿಕ್ ಮಾಡ್ದ, ಕಬ್ಬಣ ಮಾಡ್ದ, ತಾಮ್ರ ಮಾಡ್ದ, ಹಿತ್ತಾಳೆ ಮಾಡ್ದ. ಹೀಗಾಗಿ ಎಲ್ಲವೂ ಅಷ್ಟೇ, ಎಲ್ಲವೂ ಅವೆಲ್ಲ ಜಡದ ಪದಾರ್ಥಗಳು. ಅವುಗಳಿಂದ ನಡೀತಾ ಇದೆ. ಅವುಗಳು ಶಾಶ್ವತವಲ್ಲ. ಅವುಗಳ್ಯಾವು ನಮ್ಮನ್ನು ಬಿಡುಗಡೆ ಮಾಡತಕ್ಕಂಥ ವಿಚಾರಗಳಲ್ಲ. ಬಿಡುಗಡೆ ಮಾಡತಕ್ಕಂಥದ್ದು ಯಾವುದು ಅಂದರೆ ನಮ್ಮ ಸ್ವರೂಪ. ನಿಮಗೆ ಯಾವುದರಿಂದ ಸುಖ ಸಿಗ್ತಾ ಇದೆ, ದುಃಖ ಸಿಗ್ತಾ ಇದೆ, ಅದೆಲ್ಲವೂ ಸಹ ಜಡ ಮತ್ತು ಚೈತನ್ಯದಿಂದ ಕೂಡಿದೆ. ಹೇಗೆ?
ಜಡದ ವಸ್ತುಗಳನ್ನು ತೆಗೆದುಕೊಂಡು ವಸ್ತುಗಳನ್ನು ತಯಾರು ಮಾಡೋನು ಯಾರು? ಚೈತನ್ಯ ಇರತಕ್ಕಂಥ ಮನುಷ್ಯ. ಟೇಬಲ್ ಜಡ, ಇದು ಮರ ಆಗಿತ್ತು, ಮರ ತೆಗೆದುಕೊಂಡು ಒಂದು ಆಕಾರಕ್ಕೆ ತಂದ, ಟೇಬಲ್ ಮಾಡ್ದ, ಕುತ್ಕೊಳ್ಳೋಕೆ ಮಾಡ್ದ, ಓದೋದಕ್ಕೆ ಮಾಡ್ದ. ಯಾರು ಮಾಡಿದ್ದು? ಮನುಷ್ಯ. ಇಲ್ಲ ಅಂದರೆ ಮರವಾಗ ಅಲ್ಲೇ ಬಿದ್ದಿರ್ತಾರೆ ಕಾಡಿನಲ್ಲಿ. ಅದನ್ನು ತಂದ, ಇದೆಲ್ಲ ಮಾಡ್ದ. ಇದನ್ನು ಉಪಯೋಗಿಸ್ತಾ ಇದೀವಿ. ಅದಕ್ಕೆ ಹೇಳಿದ್ದು, 4 ಕಡೆ ನಿಮ್ಮ ಸುತ್ತಮುತ್ತ ಏನೇನು ವಸ್ತುಗಳಿದೆಯೋ ಅವೆಲ್ಲವೂ ಸಹ ಜಡದಿಂದ ಕೂಡಿದೆ. ಅದನ್ನು ತಯಾರು ಮಾಡಿದವನು ಚೈತನ್ಯ ಪುರುಷನು. ಚೈತನ್ಯ ಪುರುಷನು. ಹಾಗಂದು ಮಾತ್ರಕ್ಕೆ ಇದು ಶಾಶ್ವತನ? ಇದು ಟೇಬಲ್ಲು ತಯಾರು ಮಾಡಿದ ಮನುಷ್ಯನು ಶಾಶ್ವತನೇ? ಇಲ್ಲ, ಇದು ಹಾಳಾಗುತ್ತೆ. ತಯಾರು ಮಾಡಿದ ಮನುಷ್ಯನು ಮರಣ ಹೊಂದುತ್ತಾನೆ, ನಾಶ ಆಗ್ತಾನೆ. ಹಾಗಾಗಿ ಈ ರೀತಿಯಾಗಿ ಇವುಗಳನ್ನು ತಿಳಿ. ನೀನು ಅದರ ಸ್ವಭಾವ ತಿಳಿ, ಅದರ ಗುರುತನ್ನು ತಿಳಿ, ಮತ್ತು ಅವುಗಳನ್ನು ತೆಗೆದುಕೋ. ಟೇಬಲ್ ಬೇಕು, ಉಪಯೋಗಿಸ್. ಮತ್ತೆ ಕನ್ನಡಕ ಬೇಕು, ಉಪಯೋಗಿಸ್ಕೊ. ಓದೋದಕ್ಕೆ ಉಪಯೋಗಿಸ್ಕೊ. ಅದೇ ರೀತಿ ಜಡ ಪದಾರ್ಥಗಳನ್ನು ನಿಮ್ಮ ಜೀವನಕ್ಕೆ ಉಪಯೋಗಿಸ್ಕೊಳ್ಳಿ. ಆದರೆ ಅವು ಶಾಶ್ವತ ಅಲ್ಲ ಅನ್ನೋದನ್ನು ತಿಳಿರಿ. ಶಾಶ್ವತ ಯಾವುದು? ನಮ್ಮೆಲ್ಲರ ಸ್ವರೂಪ, ನಮ್ಮೆಲ್ಲರ ಆತ್ಮ, ನಿಮ್ಮೆಲ್ಲರ ಆತ್ಮ. ಇಲ್ಲೊಂದು ಉದಾಹರಣೆ ಕೊಡ್ತಾರೆ. ಹೊಟ್ಟೆ ಕೆಟ್ಟೋದ್ರೆ ವಿಭೂತಿ ತೆಗೆದುಕೊಂಡ್ರೆ ವಾಸಿ ಆಗೋದಿಲ್ಲ, ಔಷಧಿ ತೆಗೆದುಕೊಳ್ಬೇಕು. ಹೊಟ್ಟೆ ಕೆಟ್ಟಿದೆ ಅಂತೇಳಿ ನೀವು ವಿಭೂತಿ ಇದು ಕುಡಿದ್ಬಿಟ್ರೆ ವಾಸಿ ಆಗೋದಿಲ್ಲಪ್ಪ, ಔಷಧಿ ತೆಗೆದುಕೊಳ್ಬೇಕು. ಮತ್ತು ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಅದ್ರ ಜೊತೆಗೆ ಔಷಧಿ ಸೇರಿಸೋರು. ದೇವರ ಮೇಲೆ ನಂಬಿಕೆ ಬರಲಿ ಅಂತೇಳಿ ಅದ್ರ ಜೊತೆಯಲ್ಲಿ ಔಷಧಿ ಸೇರಿಸಿ ಆತನಿಗೆ ಗುಣಪಡಿಸೋರು. ಒಮ್ಮೆ ಒಬ್ಬ ರಾಜನಿಗೆ, ಮುಸಲ್ಮಾನ ರಾಜನಿಗೆ ಕಾಯಿಲೆ ಬಂದ್ಬಿಡ್ತು. ವಾಸಿನೇ ಮಾಡಲಿಕ್ಕಾಗಿಲ್ಲ. ಅವನ ಜನಾಂಗದ ಎಲ್ಲ ವೈದ್ಯರು ಮುಸಲ್ಮಾನರಿದ್ದವರೇ, ಪ್ರಯತ್ನ ಪಟ್ಟರು ವಾಸಿ ಮಾಡೋಕ್ಕಾಗಿಲ್ಲ. ಹಿಂದೂಗಳಲ್ಲಿ ಚೆನ್ನಾಗಿ ವೈದ್ಯ ಪದ್ಧತಿ ಗೊತ್ತಿದೆ ಅಂಥೇಳಿ ಒಬ್ಬ ಪಂಡಿತನ ಕರೆಸ್ತಾರೆ, ವೈದ್ಯನನ್ನು. ಅವನು ಒಂದು ಷರತ್ತಾಗ್ತಾನೆ, ನಿನ್ನ ಔಷಧಿ ನನಗೆ ಬೇಡ, ಹಾಗೇ ವಾಸಿ ಮಾಡಬೇಕು. ನೀನು ಹಾಗೆ ವಾಸಿ ಮಾಡಬೇಕು, ಇಲ್ಲ ಅಂದರೆ ನೀನು ತಲೆ ತೆಗೆದು ಬಿಡ್ತೀನಿ ಅಂತ. ನೋಡಿ ರಾಜನ ಇದು. ಅದಕ್ಕೆ ಇವನು ಯೋಚನೆ ಮಾಡ್ತಾನೆ, ಏನು ಮಾಡೋದು? ಆಯಿತು ಸ್ವಾಮಿ, ಹಾಗೆ ಆಗಲಿ ಅಂಥೇಳಿ ಅವನ ಬಳಿ ಕುರಾನ್ ಪುಸ್ತಕ ಇಸ್ಕೊಳ್ತಾನೆ. ಏನಕ್ಕೆ ಬೇಕು ಕುರಾನು? ನಾನು ಓದ್ತೀನಿ ಸ್ವಾಮಿ, ಎಲ್ಲನ ಔಷಧಿ ವ್ಯವಸ್ಥೆ ಏನಾದರೂ ತಿಳಿಸಿದಾರ ಅಂತೇಳಿ ಓದ್ತೀನಿ. ಆಯಿತು, ಕೊಡ್ತಾನೆ ಖುಷಿಯಿಂದ. ಅವನೇನು ಮಾಡ್ತಾನೆ, ಔಷಧಿ ಪುಡಿಗಳನ್ನೆಲ್ಲ ಉದುರಿಸ್ಬಿಟ್ಟು ಅವನಿಗೆ ವಾಪಸ್ ಕೊಡ್ತಾನೆ. ಇದನ್ನು ಓದಿ ಸ್ವಾಮಿ, ನಿಮ್ಮ ಕಾಯಿಲೆ ವಾಸಿ ಆಗುತ್ತೆ ಅಂತ. ಹೇಗೆ ಹೇಳ್ತೀಯ? ಇಲ್ಲ, ಓದಿ, ನಿಮ್ಮ ಧರ್ಮ ಹೇಳುತ್ತೆ ಕಾಯಿಲೆ ವಾಸಿ ಅಂತ. ಹಾಗೆಲ್ಲ ನೀರಿನಲ್ಲಿ ಹತ್ಕೊಳ್ತಾ ಇಲ್ಲ, ಪೇಸ್ಟ್ ತೆಗಿಬೇಕಾದ್ರೆ ಎಂಜಿಲ್ ಹಚ್ಕೊಳ್ಳೋದು. ಅವನ್ನೆಲ್ಲ ಉದುರಿಸಿರ್ತಾನೆ ಸೂಕ್ಷ್ಮವಾಗಿ. ಅವನು ಒಂದೊಂದು ಪೇಸ್ಟ್ ತೆಗಿಯೋವರೆಗೂ ಹಿಂಗೆ ಬಾಯಿನಲ್ಲಿ ಹಂಚ್ಕೊಳ್ತಾನಲ್ಲ, ಆಗ ಆ ಪುಡಿಗಳೆಲ್ಲ ಔಷಧಿ ಒಳಗಡೆ ಹೋಗ್ತದೆ. ಕಾಯಿಲೆ ವಾಸಿಯಾಯಿತು. ಅದೇ ರೀತಿಯಾಗಿ ಇಲ್ಲೇನೋ ಔಷಧಿ ಬೇಕು ಕಾಯಿಲೆ ವಾಸಿ ಆಗೋದಕ್ಕೆ. ಔಷಧಿ ಬೇಕು. ಪೂಜೆ ಪುನಸ್ಕಾರಗಳಿಂದ ಕಾಯಿಲೆ ವಾಸಿಯಾಗೋದಿಲ್ಲ. ಅಲ್ಲಿ ಆ ಭ್ರಮೆನ ನಮ್ಮಲ್ಲಿ ತುಂಬಿಟ್ಟಿದ್ದಾರೆ. ಆ ಕಾಯಿಲೆ ವಾಸಿಯಾಗತ್ತೆ, ಪೂಜೆ ಮಾಡು. ಎಲ್ಲರೂ ಪೂಜೆ ಮಾಡ್ಕೊಂಡೇ ಇಟ್ಬಿಡೋರು. ಎಷ್ಟೊಂದು ಹಾಸ್ಪಿಟ್ಲ್ ಓಪನ್ ಆಗಿಬಿಟ್ಟಿದೆ. ಪ್ರೈವೇಟ್ ಹಾಸ್ಪಿಟ್ಲ್ಗಳಂತೂ ದುಡ್ಡು ಸುಲ್ಲು ತಿಂತಾರೆ. ಯಾಕೆ? ಪೂಜೆ ಪುನಸ್ಕಾರಗಳಿಂದ ಕಾಯಿಲೆ ವಾಸಿಯಾಗೋದಿಲ್ಲ. ಕಾಯಿಲೆ ವಾಸಿ ಆಗಬೇಕು ಅಂತಂದರೆ ಔಷಧಿ ಅವಶ್ಯಕತೆ. ಇದನ್ನು ನೀನು ತಿಳಿ, ಈ ಸತ್ಯನ ನೀನು ತಿಳಿ. ಅಂಧವಿಶ್ವಾಸ, ಮೂಢನಂಬಿಕೆ ಎಲ್ಲ ಬಿಡು. ಇವಾಗ ಆಯುರ್ವೇದ ಪದ್ಧತಿ ಔಷಧಿ ಕೊಡ್ತಾರಲ್ಲ, ಅವರು ಅಷ್ಟೇ ಗಿಡಮೂಲಿಕೆಗಳಲ್ಲಿ ಸೇರಿಸಿ ಕೊಡೋದು. ಗಿಡಮೂಲಿಕೆಗಳ ಔಷಧಿ ಮಾಡಿ ಕೊಡೋದು, ಅದು ಔಷಧಿನೇ.
ಅದು ಔಷಧಿನೇ. ಹಾಗಾಗಿ ಅಂಧವಿಶ್ವಾಸ ಬಿಡಬೇಕು ನೀವು. ಏನೋ ಪೂಜೆ ಪುನಸ್ಕಾರ ಮಾಡೋದ್ರಿಂದ ನನ್ನ ಕಾಯಿಲೆ ವಾಸಿಯಾಗುತ್ತೆ, ನನ್ನ ಕಾಯಿಲೆ ವಾಸಿಯಾಗುತ್ತಾ ಅನ್ನೋ ಮೂಢನಂಬಿಕೆನ ಬಿಡು. ಔಷಧಿ ತಗೋ, ಔಷಧಿ ತೆಗೆದುಕೋ. ಭೌತಿಕ ಕ್ಷೇತ್ರ, ಈ ದೇಹಕ್ಕೆ ಹತ್ರ ಇರೋದು ಯಾವುದು ಅಂದರೆ ನಿಮ್ಮ ಮನಸ್ಸು. ಮನಸ್ಸಿನ ಸ್ವಭಾವವನ್ನು ತಿಳಿ ನೀನು. ಮನಸ್ಸಿನ ಸ್ವಭಾವ ಏನು? ಚಂಚಲ. ಎಲ್ಲಂದ್ರಲ್ಲಿ ಎಳ್ಕೊಂಡು ಹೋಗ್ತಾ ಇರುತ್ತೆ. ನಾವು ಎಷ್ಟೇ ಕೇಳ್ತಾ ಇಲ್ಲಿ ಕುಳಿತಿದ್ದೀವಿ, ಹೇಳ್ತಾ ಇರಲಿ ಕೇಳ್ತಾ ಇರಲಿ ಇನ್ನೊಂದನ್ನು ಯೋಚನೆ ಮಾಡೋಕ್ಕೆ ಹೋಗಿರುತ್ತೆ ಮನಸ್ಸು. ಎಲ್ರಿಗೂ ಗೊತ್ತಾಗ್ತಾ ಇದೆ, ಎಲ್ರಿಗೂ ಗೊತ್ತಾಗುತ್ತೆ. ಅದ್ರ ಬಗ್ಗೆ ತಿಳಿ, ಅದನ್ನು ತಿಳಿಯೋದನ್ನು, ಅದರ ನಿಯಮನ ತಿಳಿದ ಮೇಲೆ ಅದನ್ನು ನಿಯಂತ್ರಣ ಮಾಡೋದನ್ನು ಕಲಿ. ನನ್ನ ಮನಸ್ಸು ಈ ಕಡೆ ದುರಭ್ಯಾಸದ ಕಡೆ ಹೋಗ್ತಾ ಇದೆ, ಅದರಿಂದ ಹಾನಿಯಾಗುತ್ತೆ, ನನಗೆ ನನ್ನ ದೇಹಕ್ಕೆ ಹಾನಿ ಆಗುತ್ತೆ, ನನ್ನ ಸಂಸಾರಕ್ಕೆ ಹಾನಿಯಾಗುತ್ತೆ. ದುರಭ್ಯಾಸ, ಕುಡ್ತಾನೋ ಮತ್ತೊಂದೋ ಜೂಜು. ಆ ಕಡೆ ಹೋಗತಕ್ಕಂಥ ಮನಸ್ಸುಳ್ಳ ವ್ಯಕ್ತಿಯ ಸಂಸಾರಗಳು ಹೇಗಿರ್ತವೆ ಕೇಳಿದ್ದೀರಲ್ವ, ನೋಡಿದ್ದೀವಿ. ಅದರ ಚಟಕ್ಕೆ ಬಿದ್ದಂಥ ಧೂಮಪಾನ, ಅದು ಮದ್ಯಪಾನ, ಜೂಜಾಟಕ್ಕೆ ಬಿದ್ದಂಥ ವ್ಯಕ್ತಿಯ ಹೆಂಡತಿ ಮಕ್ಕಳು ಯಾವ ರೀತಿ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮನಸ್ಸನ್ನು ನೀನು ಮನಸ್ಸನ್ನು ಅರಿಯೋ ವಿಚಾರ ತಿಳಿಬೇಕಾದ್ರೆ ಸತ್ಸಂಗಕ್ಕೆ ಬರಬೇಕು. ಅದನ್ನು ನಿಯಂತ್ರಣ ಮಾಡೋ ವಿಚಾರ ತಿಳಿಸ್ತಾರೆ. ನೋಡಪ್ಪ, ನಿನ್ನ ಮನಸ್ಸು ಹಿಂಗೆ ಹೋಗ್ತಾ ಇರುತ್ತೆ, ಮನಸ್ಸನ್ನು ನಿಯಂತ್ರಣ ಮಾಡು, ದುರಭ್ಯಾಸಗಳ ಕಡೆ ಹೋಗಬೇಡ. ಹಾಗಾಗಿ ಮನಸ್ಸನ್ನು ನಿಯಂತ್ರಣ ಮಾಡು. ಮನಸ್ಸನ್ನು ಇನ್ನೂ ಹೆಚ್ಚಿನ ನಿಯಂತ್ರಣಕ್ಕೆ ಕರ್ಕೊಂಡೋಗು. ಏನು? ಕಾಮ, ಕ್ರೋಧ, ಲೋಭ, ಮೋಹ ಇತ್ಯಾದಿ ವಿಚಾರಗಳ ಕಡೆ ಹೋಗ್ತಾ ಇದೆ. ಕಾಮ ಅಂದರೆ ಬಯಕೆ, ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು. ಅಸೂಯೆ. ಇನ್ನು ಲೋಭ ಅಂದರೆ ಕೊಡೋದಿಲ್ಲ. ಮತ್ತೊಂದು, ತನಗೆ ಬೇಕಾಗಿದ್ದ ವಸ್ತು ಬೇಕೇ ಬೇಕು ಅಂತೇಳಿ ಅದಕ್ಕೆ ಪಾಪ ಕಾರ್ಯಗಳನ್ನು ಮಾಡಿ ಅದನ್ನು ಪಡ್ಕೊಳ್ಳೋದು. ಪಾಪ ಕಾರ್ಯಗಳನ್ನು ಮಾಡಿ ಪಡೆದುಕೊಳ್ಳೋದು. ಪಾಪಕ್ಕೆ ಮೂಲ ಲೋಭ. ಒಂದು ಕಥೆ ಮೂಲಕ ತಿಳಿಯೋದಕ್ಕೆ ಪ್ರಯತ್ನ ಪಡೋಣ. ಒಬ್ಬ ಗಂಡ ಹೆಂಡತಿ ಮದುವೆಯಾಗಿ ಕೆಲವೇ ದಿನಗಳು ಕಳೆದಿರ್ತವೆ. ಇದು ಹನುಮಾನ್ ಸಾಹೇಬ್ ಹೇಳ್ತಾ ಇದ್ದಿದ್ದು ಕತೆ. ಕೆಲವೇ ದಿನಗಳು ಕಳೆದಿರ್ತವೆ. ಈತನಿಗೆ ಬುದ್ಧಿ ಬಂದ್ಬಿಡುತ್ತೆ, ಒಂದು ಸ್ವಲ್ಪ ಏನು ಗುರುಗಳನ್ನು ನಾನು ಮಾಡಬೇಕು, ಆತ್ಮವಿಚಾರವನ್ನು ತಿಳಿಬೇಕು ಅನ್ನೋ ಒಂದು ಸ್ವಲ್ಪ ಬುದ್ಧಿ ಜ್ಞಾನೋದಯ ಆಗಿಬಿಡುತ್ತೆ. ಹೆಂಡತಿಗೆ ಹೇಳ್ತಾನೆ, ಅವಳು ತಿಳುವಳಿಕೆ, ಆಕೆ ತಿಳಿದಿರ್ತಾಳೆ. ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಬಂದಿದೆ, ಆಯಿತು ಹೋಗಿ ಬನ್ನಿ, ಗುರುಕುಲ ವಾಸ ಮಾಡಿ ಬನ್ನಿ. ಆದರೆ ಬರುವ ಮುನ್ನ ನನಗೆ ಒಂದು ಮಾತು ಹೇಳಿ ಕಳಿಸಿ, ನಾನು ನಿಮ್ಮನ್ನು ಒಂದೆರಡು ಪ್ರಶ್ನೆಗಳನ್ನ ಕೇಳಿ ಆಮೇಲೆ ಬರಮಾಡ್ಕೊಳ್ತೀನಿ. ಆಯಿತು ಅಂತೇಳಿ ಹೊರಟೋಗ್ತಾರೆ. 12 ವರ್ಷಗಳ ಕಾಲ ಗುರುಕುಲ ವಾಸ ಮಾಡ್ದ. ಆ ಗುರುಗಳು ಎಲ್ಲ ತಿಳಿಸ್ಕೊಟ್ರು. ಆತ್ಮವಿಚಾರ ಏನೇನು ಬೇಕೋ ಅವರಲ್ಲಿ ಏನೇನು ತಿಳಿದ್ರು ಎಲ್ಲವನ್ನು ತಿಳಿಸ್ಕೊಟ್ರು. 12 ವರ್ಷ ಆದಮೇಲೆ ಮನೆಗೆ ಬರ್ತಾರೆ. ಬರೋ ದಾರಿಯಲ್ಲಿ ಮೊದಲೇ ಹೇಳಿ ಕಳಿಸ್ತಾನೆ ಪರಿಚಯದ ವ್ಯಕ್ತಿಗೆ, ನಾನು ಬರ್ತಾ ಇದ್ದೀನಿ ಅಂತ ನನ್ನ ಹೆಂಡತಿಗೆ ಹೇಳೋದು. ಆಯಿತು, ಮನೆ ಬಾಗಿಲಿಗೆ ಬಂದವಳು. ಇವನು ಬಂದ, ಒಳಗಡೆಗೆ ಬರೋದಕ್ಕೆ ಪ್ರಯತ್ನ ಪಡ್ತಾನೆ. ನಿಂತ್ಕೊಳ್ಳಿ, ಯಾಕಮ್ಮ, ನಂದೊಂದು ಪ್ರಶ್ನೆ ಇದೆ. ಏನು ಪ್ರಶ್ನೆ? ಪಾಪಕ್ಕೆ ಮೂಲ ಯಾವುದು? ಆ ವಿಚಾರನೇ ಗೊತ್ತಿರಲ್ಲ. ವಾಪಸ್ ಕಳಿಸ್ಬಿಡ್ತಾರೆ. ಇದನ್ನು ತಿಳ್ಕೊಂಡು ಬನ್ನಿ, ಇದನ್ನು ತಿಳ್ಕೊಂಡು ಬನ್ನಿ. ಮತ್ತೆ ಆ ಗುರುಗಳ ಹತ್ರ ಹೋಗ್ತಾನೆ. ಸ್ವಾಮಿ, ಹಿಂಗೆ ನನ್ನ ಹೆಂಡತಿ ಪ್ರಶ್ನೆ ಮಾಡಿದ್ಲು, ಪಾಪಕ್ಕೆ ಮೂಲ ಯಾವುದು? ನನಗೂ ಗೊತ್ತಿಲ್ಲಪ್ಪ, ನನಗೂ ಗೊತ್ತಿಲ್ಲ. ಗುರು ಆದ ಮಾತ್ರಕ್ಕೆ ಎಲ್ಲವೂ ಗೊತ್ತಿರಲೇಬೇಕು ಅಂತೇನಿಲ್ಲ. ಯಾರೋ ಒಬ್ಬರು, ನೀವೊಂದು ಸ್ವಲ್ಪ ಕಲ್ತಿರ್ತೀರ, ನೀವೊಂದು ಸ್ವಲ್ಪ ತಿಳಿದಿರ್ತೀರ, ಇನ್ನೊಬ್ರು ಹಾಗೆ ಎಲ್ಲ ತಿಳಿದಿರೋರು ಯಾರೋ ಒಬ್ಬೊಬ್ಬರು. ಬೇರೆಯವ್ರನ್ನ ಕೇಳಿ ಅಂದ. ಇವನ್ನೆಲ್ಲ ಸುತ್ತಾಡಿ ಯಾರೂ ಸಿಕ್ಕಲಿಲ್ಲ ಉತ್ತರ ಕೊಡೋಕ್ಕೆ. ಕೊನೆಗೆ ಸುಸ್ತಾಗಿಬಿಟ್ಟು ವೇಶ್ಯ ಮನೆ ಮುಂದೆ ಜಗಲಿ, ಆಗೆಲ್ಲ ಜಗಲಿಗಳಿದ್ವು, ಅಲ್ಲಿ ಮಲಗಿಬಿಡ್ತಾನೆ. ಅವಳು ಬರ್ತಾಳೆ, ನೋಡ್ತಾಳೆ,
ಆಯಾಸಗೊಂಡು ಇವನು ಸುಸ್ತಾಗಿ ಬಿದ್ದಿದ್ದಾನೆ, ಯಾರೋ ಬ್ರಾಹ್ಮಣ ಅಂತ ಕಾಣುತ್ತೆ ಅಂತೇಳಿ ಅವನಿಗೆ ಎಚ್ಚರಪಡಿಸಿ ಆರೈಕೆ ಮಾಡಿ ವಿಚಾರ ಹೇಳ್ತಾಳೆ. ಅವನು ಎಲ್ಲವನ್ನು ಹೇಳ್ತಾನೆ, ಈ ರೀತಿ ಆಯಿತು, ಗುರುಕುಲ ವಾಸ ಮಾಡಿದೆ, ನನ್ನ ಹೆಂಡತಿ ಇಂಥ ಪ್ರಶ್ನೆ ಕೇಳಿದ್ಲು, ಯಾರೂ ಉತ್ತರ ಕೊಡಲಿಲ್ಲ, ಉತ್ತರ ತಿಳ್ಕೊಳ್ಳೋರ್ಗೂ ಮನೆಗೆ ಬರಬೇಡ ಅಂತ ಹೇಳಿದ್ದಾಳೆ ಅಂದ. ಅವಳು ಹೇಳ್ತಾಳೆ, ನಾನು ಉತ್ತರ ಕೊಡ್ತೀನಿ ಸ್ವಾಮಿ. ನೋಡಿ, ಇವನು ಬ್ರಾಹ್ಮಣ ಬೇರೆ. ಕೇಳ್ತಾನೆ, ನೀನು ಯಾವ ಜಾತಿ? ನಾನು ವೇಶ್ಯೇನಪ್ಪ. ವೇಶ್ಯ ಮನೆಯಲ್ಲಿ ಊಟ ಮಾಡಬಾರ್ದು, ಮಹಾಪಾಪ ಅಂತ ಹೇಳ್ತಾನೆ. ಹಾಗೆ ಹೇಳ್ತಾಳೆ. ಆಕೆ ಹೇಳ್ತಾಳೆ, ಸುಸ್ತಾಗಿಬಿಟ್ಟಿದ್ಯಾ, ಆಯಾಸ ಆಗಿದ್ಯಾ, ಪ್ರಶ್ನೆಗೆ ಉತ್ತರನೂ ಹೇಳ್ತೀನಿ, ಊಟ ಮಾಡು. ಆಗ ಅವನು ಒಪ್ಕೊಳ್ತಾನೆ. ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಕಾಸು ಸಿಗುತ್ತೆ, ದಕ್ಷಿಣೆನೂ ಕೊಡ್ತೀನಿ ಅಂತ ಹೇಳ್ತಾಳೆ. ಆಸೆ ಆಯ್ತು ಅಂತೇಳಿ ಸ್ನಾನವನ್ನು ಎಲ್ಲ ತೀರಿಸ್ಕೊಂಡ, ಊಟಕ್ಕೆ ಕೂತ್ಕೊಂಡ. ನೀನು ಊಟ ತುತ್ತಿನಲ್ಲಿ ಇಡಬೇಕು, ನಿಲ್ಲಿಸು ಅಂತ ಹೇಳ್ತಾಳೆ. ನಿಲ್ಲಿಸು ಏನಮ್ಮ, ಇವಾಗ ಅಷ್ಟುದ್ದ ಹೇಳಿದೆ, ಹಾಗೆ ಹೀಗೆ ದೊಡ್ಡ ಮಹಾತ್ಮರು ನೀವು ಒಬ್ಬ ಹಾಗೆ ಕಳಿಸ್ಬಾರ್ದು ಅಂತೆಲ್ಲ ಹೇಳಿದೆ, ಈಗ ನಿಲ್ಲಿಸು ಅಂತಾಗಿ. ನಿಮ್ಮ ಪ್ರಶ್ನೆ ಏನು? ಪಾಪಕ್ಕೆ ಮೂಲ ಯಾವುದು ಅಂತ ಕೇಳಿದೆ. ನಾನು ವೇಶ್ಯೆ ಅಂತ ಹೇಳಿದ್ರು, ನಮ್ಮ ಮನೆಯಲ್ಲಿ ಊಟ ಮಾಡಿದರೆ ಮಹಾಪಾಪ ಅಂತ ಗೊತ್ತಿದ್ರು ಊಟ ಮಾಡೋಕ್ಕೆ ಹೊರಟಿದ್ಯಲ್ಲ ನೀನು. ನೋಡಿ, ಇದೇ ಲೋಭ. ಪಾಪಕ್ಕೆ ಮೂಲ ಯಾವುದು? ಲೋಭ. ಅಂದ್ರೇನು? ನಮಗೆ ಬರಬೇಕಾದಂಥ ಪಡಿಬೇಕಾದಂಥ ವಸ್ತುವನ್ನು ಪಡೆಯಬೇಕಾಗಿದ್ದ ಪಕ್ಷದಲ್ಲಿ ಪಾಪ ಕೃತ್ಯಗಳನ್ನು ಮಾಡಿ ಅದನ್ನು ಪಡ್ಕೊಳ್ಳೋ ಕಡೆ ಗಮನ ಕೊಡ್ತೀವಲ್ಲ, ಅದು ಲೋಭ. ಹಾಗಾಗಿ ಲೋಭ. ಇನ್ನು ಮೋಹ ಹೇಳ್ತಾ ಇದ್ದೀವಿ ಆಗಲಿಂದ. ಪರಿವಾರದ ಮೇಲೆ ಮೋಹ, ದೇಹದ ಮೇಲೆ ಮೋಹ, ಹಣದ ಮೇಲೆ ಮೋಹ. ಹಣ ಬೇಕು ನಮಗೆ, ಇಲ್ಲ ಅಂತಿಲ್ಲ. ಜೀವನೋಪಾಯಕ್ಕೆ ಬೇಕು ಹಣ, ಇಲ್ಲ ಕಾಯಿಲೆ ಕಸಾಲೆಗಳು ತೋರಿಸ್ಕೊಳ್ಳೋಕೆ ಹಣ ಬೇಕು. ಆದರೆ ನಮ್ಮ ಪ್ರಾರಬ್ಧ ಕರ್ಮ ಎಷ್ಟೆಷ್ಟಿದೆಯೋ ಅಷ್ಟು ಸಿಕ್ಕೇ ಸಿಗುತ್ತೆ. ಅದು ಯಾರೂ ಕಸಿದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾವು ಮಾಡಿರೋದು ನಮಗೆ. ಆದರೆ ಅದರ ಮೇಲೆ ಅತಿಯಾದ ಮೋಹ ಇಟ್ಕೊಂಡು ಪಾಪಕೃತ್ಯಗಳನ್ನು ಮಾಡಬೇಡಿ. ಧರ್ಮದ ಕಾರ್ಯಗಳನ್ನು, ಸಾಧ್ಯವಾದಷ್ಟು ಧರ್ಮದ ಕಾರ್ಯಗಳನ್ನು ಮಾಡಿ. ಹೀಗೆ ಮತ್ತು ಈ ವಿಕಾರಗಳೆಲ್ಲ ನಿನ್ನ ಮನಸ್ಸಿನಲ್ಲಿದೆ. ಯಾವಾಗ ಈ ವಿಕಾರಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನೆಲ್ಲ ಇಟ್ಕೊಂಡ್ಯೋ ಆಗ ನಿನ್ನ ಮನಸ್ಸು ಅಶಾಂತವಾಗಿರುತ್ತೆ, ಶಾಂತಿಯಿಂದ ಕೂಡಿರೋದಿಲ್ಲ. ಇದನ್ನು ವಿಚಾರ ಮಾಡುವಂತನಾಗೋ. ಇದನ್ನು ವಿಚಾರ ಮಾಡ್ಕೊಂಡು ಸಾವಿರಾರು ಪೂಜೆ, ಜಪ, ತೀರ್ಥ ಸ್ನಾನ, ದೇವಿಯ ಆರಾಧನೆ, ದೇವತಾ ಆರಾಧನೆ ಇವುಗಳನ್ನು ಮಾಡೋದ್ರಿಂದ ಕ್ಷಣಿಕವಾದ ಶಾಂತಿ ಸಿಗುತ್ತೆ. ಅಂದರೆ ಸ್ವಲ್ಪ ಹೊತ್ತು ಶಾಂತಿ ಸಿಗುತ್ತೆ. ಶಾಶ್ವತವಾದ ಶಾಂತಿ ಸಿಗೋದಿಲ್ಲ ಅವುಗಳಿಂದ. ಶಾಶ್ವತವಾದ ಶಾಂತಿ ಸಿಗಬೇಕಾದ್ರೆ ನಿನ್ನನ್ನು ತಿಳಿಬೇಕು. ಅಂದರೆ ಅಳಿವಿಲ್ಲದ ಶಾಂತಿ ಸಿಗಬೇಕಾದ್ರೆ ನಿನ್ನನ್ನು ತಿಳಿಬೇಕು. ಅವೆಲ್ಲ ಮಾಡಿದ್ರೂ ಸಹ ನೀನನ್ನು ಚಿಂತೆ ಬಿಟ್ಟಿಲ್ಲಪ್ಪ. ಚಿಂತೆ ಏನಾದರೂ ಬಿಟ್ಟಿದ್ಯಾ ನೀನು? ಅದನ್ನೆಲ್ಲ ಮಾಡಿದೆ. ನೀನು ಚಿಂತೆಗಳನ್ನು ದೂರ ಮಾಡ್ತಾವೋ ಏನೋ? ಹಣದ ಚಿಂತೆ ದೂರ ಮಾಡ್ತಾ, ಬಟ್ಟೆ ಚಿಂತೆ ದೂರ ಮಾಡ್ತಾ, ಊಟದ ಚಿಂತೆ ದೂರ ಮಾಡ್ತಾ, ಯಾವುದು ಪೂಜೆ ಪುನಸ್ಕಾರಗಳು ಮಾಡೋದ್ರಿಂದ ಈ ಚಿಂತೆಗಳು ಬಾಯಾರಿಕೆ ದೂರ ಮಾಡ್ತಾ ಸಣ್ಣದು ಯೋಚನೆ ಮಾಡಬೇಕು. ದಿನಕ್ಕೆ 3 ಹೊತ್ತು ಊಟ ಬೇಕು, ಅದರ ಚಿಂತೆ ದೂರ ಮಾಡ್ತಾ ಇಲ್ಲ. ಊಟದ ಚಿಂತೆ ದೂರ ಮಾಡ್ಬೇಕಾದ್ರೆ ನೀನೇನು ಮಾಡಬೇಕು? ಹಣ ಗಳಿಸ್ಬೇಕು. ಹಣ ಗಳಿಸೋಕ್ಕೆ ಏನು ಮಾಡಬೇಕು? ಕೆಲಸ ಮಾಡಬೇಕು. ಬಾಯಾರಿಕೆ ನೀರಿರೋ ಕಡೆ ನೀರು ಹುಡ್ಕೊಂಡು ಹೋಗ್ಬೇಕು. ನೀರಿಂದ ತಂದೆ ಬರೋದಿಲ್ಲ. ನೀರು ಒಂದು ಗುಂಡೆನಲ್ಲಿ ಇಟ್ಟಿರ್ತೀರಾ, ಹಾಲಿನಲ್ಲಿ ಕುಳಿತಿರ್ತೀರಾ. ಬಾಯಾರಿಕೆ ಆದರೆ ಏನು ಮಾಡ್ತೀರಾ? ಅಲ್ಲಿ ಹೋಗಿ ತೊಗೊಂಡು ನೀರು ಕುಡಿತೀರಾ. ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಹೋಟ್ಲಲ್ಲಿ ಹೋಗಿ ಕುಡಿತೀರಾ, ಇಲ್ಲ ಅಂಗಡಿನಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಮೊದಲೆಲ್ಲ ಹೋಟ್ಲಲ್ಲಿ ಹೋಗಿ ಕುಡಿಯೋರು, ಅವಾಗೆಲ್ಲ ನೀರು ಕೊಡೋರು. ಇವಾಗೆಲ್ಲ ನೀರು ಕೊಡೋಲ್ಲ. ಅದು ಬಾಟ್ಲುಗಳು ಇಟ್ಬಿಟ್ಟಿರ್ತಾರೆ, ತೊಗೊಂಡು ಕುಡೀರಿ, ಖರೀದಿ ಮಾಡಿರಿ, 10 ರೂಪಾಯಿ ಬಾಟ್ಲು ಅಲ್ವಾ? ಅವಾಗೆಲ್ಲ ಫ್ರೀಯಾಗಿ. ನಾವೆಲ್ಲ ರಸ್ತೆಯಲ್ಲಿ ಹೋಗ್ತಾ ಇರೋ ಒಂದು ಹೋಟ್ಲು, ಬಾಯಾರಿಕೆ ಹೋಟ್ಲಿಗೆ ಹೋಗಿ ನೀರು ಕುಡಿ. ಅವಾಗೇನು ಮಾತಾಡ್ತಾರೆ?
ಪುನಸ್ಕಾರ ಮಾಡಿದ್ರೆ ಆ ನೀರು ಬಾಯಾರಿಕೆ ದಾಹ ಹೊರಟೋಯ್ತಾ? ಇಲ್ಲ. ಈ ರೀತಿ ವಿಚಾರ ಮಾಡಬೇಕು ನೀನು. ಚಿಂತೆ, ಎಲ್ಲ ರೀತಿಯ ಚಿಂತೆಗಳು ದೂರ ಆಗೋದಿಲ್ಲ. ಆ ಚಿಂತೆಗಳು ದೂರ ಆಗಬೇಕಾದ್ರೆ ನಿನ್ನನ್ನು ನೀನು ತಿಳಿಬೇಕು. ಅದನ್ನ ಮನಸ್ಸನ್ನು ಪರೀಕ್ಷೆ ಮಾಡು. ನೀನು ಇವಾಗ ಹೇಳ್ತಾ ಇದ್ದೀವಿ ವಿಚಾರಗಳನ್ನೆಲ್ಲ ನೀವೇ ಚಿಂತನೆ ಮಾಡ್ಕೊಬೇಕು. ಒಬ್ಬರೇ ಇದ್ದಾಗೋ, ಕೆಲಸ ಮಾಡ್ತಾ ಇರಬೇಕಾದ್ರೋ, ಹೌದಪ್ಪ ಈ ಮಾತುಗಳನ್ನು ಹೇಳಿದ್ರು, ಚಿಂತನೆ ಮಾಡಿ. ಚಿಂತನೆ ಮಾಡಿದರೆ ಆವಾಗ ಉತ್ತರ ಸಿಕ್ಬಿಡುತ್ತೆ ನಿಮಗೆ. ಅದನ್ನು ಪರೀಕ್ಷೆ ಮಾಡಿ. ನಿಮ್ಮ ಮನಸ್ಸನ್ನು ಪರೀಕ್ಷೆ ಮಾಡಿ. ಅದನ್ನು ಹೇಳ್ತಾರೆ ಪರಕ್ಕರೋ. ಎಲ್ಲ ವಿಕಾರಗಳು ದೂರ ಆಗಬೇಕಾದ್ರೆ ನಿನ್ನನ್ನು ನೀನು ತಿಳಿಬೇಕು. ಇಲ್ಲೊಂದು ಅತ್ಯುತ್ತಮವಾದ ಉದಾಹರಣೆ ಕೊಡ್ತಾರೆ ನೋಡಿ, ಭಾಳ ಚೆನ್ನಾಗಿದೆ. ನೀನು ಒಬ್ಬರಿಗೆ ತೊಂದರೆ ಕೊಟ್ಬಿಟ್ಟು, ಕಷ್ಟ ಕೊಟ್ಬಿಟ್ಟು, ನೋವು ಕೊಟ್ಬಿಟ್ಟು, ಅವರು ದುಃಖದಿಂದ ಬಳಲುವಂತೆ ಮಾಡಿ ಹೋಗಿ ಯಾವುದೋ ದೇವರ ಹತ್ರ ಕ್ಷಮಾಪಣೆ ಕೇಳಿದ್ರೆ ಆ ಒಂದು ಸಮಾಧಾನ ಸಿಗೋದಿಲ್ಲ, ಶಾಂತಿ ಸಿಗೋದಿಲ್ಲ. ಯಾರಿಗೆ ದುಃಖ ಕೊಟ್ಟಿರ್ತೀಯೋ ಅವರ ಹತ್ರನೇ ಹೋಗಿ ನೀನು ಕ್ಷಮೆ ಕೇಳು. ತಪ್ಪಾಯ್ತಪ್ಪ ನಂದು. ಅವನು ಸಮಾಧಾನವಾಗಿ ನಿನ್ನ ಆಶೀರ್ವಾದ ಮಾಡಿದ್ರೆ ನೋಡಿ, ಅದು ದುಃಖ ಪರಿಹಾರ ಆಯಿತು. ಅದು ಬಿಟ್ಟು ನೀನು ಬೇರೆ ದೇವಿ ದೇವತಾದಿಗಳ ಹತ್ರ ಹೋಗ್ಬಿಟ್ಟು ಅವನಿಗೆ ತೊಂದರೆ ಕೊಟ್ಬಿಟ್ಟೆ ಗೊತ್ತಿಲ್ದಿರ ನನ್ನ ಕ್ಷಮಿಸು ಅಂದರೆ ಅವ್ರು ಯಾರು ಕ್ಷಮಿಸೋದಿಲ್ಲ. ನೀನು ಮಾಡಿದ್ದೆ ಅನುಭವಿಸಿ ಹೋಗು ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ಅವ್ನಿಗೆ ತೊಂದರೆ ಕೊಟ್ಟಿದ್ಯಾ, ಅದ್ರ ಫಲ ನೀನು ಅನುಭವಿಸು ಏನು ಅಂತೇಳಿ ಕರ್ಮ ಸಿದ್ಧಾಂತ ಅದೇ ಹೇಳೋದು. ನೀನು ಮಾಡಿದ್ದು ನೀನು ಅನುಭವಿಸಿ ತಿರಲೇಬೇಕು. ಯಾವುದೇ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಅಲಿಯೋದಿಲ್ಲ. ಹಾಗಾಗಿ ತೊಂದರೆ ಕೊಡೋಕ್ಕೆ ಹೋಗ್ಬೇಡ, ಯಾರಿಗೂ ಪೀಡೆ ಕೊಡೋಕ್ಕೆ ಹೋಗ್ಬೇಡ, ಕಷ್ಟ ಕೊಡೋಕ್ಕೆ ಹೋಗ್ಬೇಡ. ಹಾಗಾಗಿ ನಿನಗೆ ಶಾಂತಿ ಸಿಗಬೇಕು ಅಂದರೆ ಆತನನ್ನು ಹೋಗಿ ಕೇಳು. ಯಾರನ್ನೇ ಇಲ್ಲಿ ಹೇಳ್ತಾರೆ 33 ಕೋಟಿ ದೇವತೆ ಪೂಜೆ ಮಾಡಿದ್ರು ಅದರ ಪಾಪ ಪರಿಹಾರ ಆಗೋದಿಲ್ಲ. ಮತ್ತು ಎಲ್ಲ ದೇವತೆಗಳಿಗೆ ರಾಜನಾಗಿರ್ತಕ್ಕಂಥ ಈಶ್ವರ ಅವರನ್ನು ಪೂಜೆ ಮಾಡಿದ್ರು ಆಗೋದಿಲ್ಲ. ಆ ವ್ಯಕ್ತಿ ಯಾರು ತೊಂದರೆ ಕೊಟ್ಟಿದ್ಯೋ ಆತನಲ್ಲೇ ಕ್ಷಮಾಪಣೆ ಕೇಳಿ ಅದಕ್ಕೆ ಪರಿಹಾರ ಏನೈತೋ ಕೊಟ್ಟು ಅವನಿಗೆ ಸಮಾಧಾನ ಮಾಡಿದ್ರೆ ಅದು ಶಾಂತಿ ಆವಾಗ ಸಿಗುತ್ತಪ್ಪ. ಇದೆಲ್ಲೂ ಸಿಗೋದಿಲ್ಲ. ಮತ್ತು ಮನಸ್ಸಿಗೆ ಒಂದು ನಿಯಮಗಳನ್ನು ಅಳವಡಿಸಿಕೊಳ್ಳಿ. ನೀತಿಯುಕ್ತವಾದಂಥ ನಿಯಮಗಳನ್ನು ಅಳವಡಿಸಿಕೊಳ್ಳಿ. ಒಬ್ರಿಗೆ ತೊಂದರೆ ಕೊಡಬಾರ್ದು, ಒಳ್ಳೆಯ ರೀತಿಯಲ್ಲಿ ನಾವು ಜೀವನ ನಡೆಸಬೇಕು, ವೃಥ ಯಾರನ್ನು ನಿಂದನೆ ಮಾಡಬಾರ್ದು, ವೃಥ ಯಾರನ್ನು ಬೈಕೊಳ್ಬಾರ್ದು, ತಪ್ಪು ಮಾಡಿದರೂ ಬೈಕೊಳ್ಬಾರ್ದು. ನಮಗೆ ಯಾಕೆ ಅದ್ರ ಚಿಂತೆ? ಅದಕ್ಕೊಂದು ಸಣ್ಣ ಕತೆ, ಎಷ್ಟೊಂದು ಕತೆಗಳು. ಒಬ್ಬ ರಾಜ ಅನ್ನ ಸಂತರ್ಪಣೆ ಏರ್ಪಡಿಸಿರ್ತಾನೆ ಏನೋ ಕಾರ್ಯಕ್ರಮದ ನಿಮಿತ್ತ ಬೈಲಿನಲ್ಲಿ. ಹಾಗೆಲ್ಲ ಬೈಲು, ಇವಾಗೆಲ್ಲ ಚೌಟ್ರಿಗಳೆಲ್ಲ ಇದ್ದಾವೆ. ಅಡುಗೆ ಭಟ್ರು ತಿನ್ನೋ ಪದಾರ್ಥಗಳನ್ನು ಮಾಡ್ತಾ ಇರಬೇಕಾದ್ರೆ ಓಪನ್ ಪ್ಲೇಸ್ ಏನೂ ಅಲ್ಲ ಇರಲಿಲ್ಲ, ಹಾಗೆಲ್ಲ ಬೈಲಿನಲ್ಲಿ ಮೇಲ್ಗಡೆಯಿಂದ ಒಂದು ಗರುಡ ಪಕ್ಷಿ ಹಾವನ್ನು ಇಟ್ಕೊಂಡು ಹೋಗ್ತಾ ಇತ್ತು, ಅದರ ಆಹಾರ. ಹಾವು ಏನು ಮಾಡಿಬಿಡ್ತು, ಬೈಕ್ಕೆ ವಿಷವನ್ನು ಕಕ್ಕಿಬಿಡ್ತು. ಆ ವಿಷ ಬಂದು ಈ ಪಾತ್ರೆಯಲ್ಲಿ ಬಿದ್ದೋಯ್ತು. ಅನ್ನದ ಪಾತ್ರೆ ಎಲ್ಲೋ, ಸಾಂಬಾರು ಪಾತ್ರೆ ಎಲ್ಲೋ. ಭಟ್ರಿಗೂ ಗೊತ್ತಿಲ್ಲ, ಬಡಿಸಿದ್ರು, ಎಲ್ಲ ಅಸ್ವಸ್ಥರಾದರು. ವಿಚಾರ ಮಾಡ್ತಾರೆ, ಯಾರಿಗೂ ಗೊತ್ತಿಲ್ಲ. ಆಗ ರಾಜನು ಕೆಲವು ದಿನಗಳ ಬಳಿಕ ಸತ್ತೋದ. ಎಲ್ಲ ರಾಜನ ಬೈಕೊಂಡು, ಸರಿಯಾಗಿ ಮಾಡಿಸಿಲ್ಲ. ಸತ್ವಾದ ಬಳಿಕ ಚಿತ್ರಗುಪ್ತರೆಲ್ಲ ಅಂತ ನೋಡಿ, ಇವನು ಇಂಥ ಕೆಲಸ ಮಾಡಿದ್ದಾನೆ, ಜನಗಳಿಗೆ ವಿಷದ ಆಹಾರವನ್ನು ಬೆರೆಸಿ ಅವರು ಸಾಯೋ ಹಾಗೆ ಮಾಡಿಬಿಟ್ಟಿದ್ದಾನೆ, ರೋಗಗ್ರಸ್ತನಾಗಿ ಮಾಡಿಬಿಟ್ಟಿದ್ದಾನೆ. ಅವನು ವಿಚಾರ ಮಾಡ್ತಾನೆ, ಏನೋ ಗರುಡಂದು ತಪ್ಪ, ನಾಗರಾವನ ತಪ್ಪ,
ಮಾಡಿದವ್ರು ತಪ್ಪ? ಯಾರು? ಯಮಧರ್ಮರಾಯ. ವಿಚಾರ, ರಾಜನ ತಪ್ಪ? ಯಾರ್ದೂ ತಪ್ಪಿರೋದಿಲ್ಲ, ಯಾರ್ದೂ ತಪ್ಪಿರೋದಿಲ್ಲ. ಚಿತ್ರಗುಪ್ತ ಹೇಳ್ತಾನೆ. ಮತ್ತೆ ಇನ್ಯಾರ ಮೇಲೆ ತಪ್ಪು ಹೊರ್ಸೋಣ? ಇವ್ರು ಯಾರ್ದು ತಪ್ಪಲ್ಲ, ಒಂದು ಕಡೆ ಅಲ್ಲಿ ಇರಲಿ. ಇದೆಲ್ಲ ಕಲ್ಪನೆ ಕಥೆಗಳು, ಸುಮ್ಮನೆ ಇರು. ಹೀಗಿರ್ಬೇಕಾದ್ರೆ ಒಬ್ಬ ಯಾತ್ರಿಕ ಬರ್ತಾನೆ. ಯಾತ್ರಿಕ ಬಂದು ಅರಮನೆ ವಿಳಾಸ ಕೇಳ್ತಾನೆ ಒಬ್ಬ ಹೂ ಮಾರೋರ ಹತ್ರ. ಹೂ ಮಾರೋಳ ಹತ್ರ ಅವಳು ಹೇಳ್ತಾಳೆ, ಏನಕ್ಕೆ ಅದು? ರಾಜನ ಮನೆಗೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ರಾಜನ ಮನೆಗೆ ಊಟ ಮಾಡೋಕ್ಕೆ. ಅಯ್ಯೋ, ಆ ರಾಜ ವಿಷ ಹಾಕಿ ಅನೇಕ ಜನರು ಸಾಯಿಸ್ಬಿಟ್ಟು ಅವ್ರ ಮನೆಗೆ ಹೋಗ್ತಾ ಇದ್ದೆ ನೀನು, ಅವ್ರ ಮನೆಗೆ ಹೋಗ್ತಾ ಇದ್ದೆ ನೀನು ಅಂತ ಹೇಳ್ತಾಳೆ. ಆವಾಗ ಯಮಧರ್ಮರಾಯ ಹೇಳ್ತಾನಂತೆ, ನೋಡು, ಅವಳ ಮೇಲೆ ಹಾಕುವ, ಪಾಪದ ಫಲ ಅವಳ ಮೇಲೆ ಹಾಕು. ಆಡ್ದವ್ರು ಮಾಡಿದವ್ರು ಪಾಪ, ಆಡ್ದವ್ರು ಬಾಯಿನಲ್ಲಿ. ಅದಕ್ಕೆ ಅವ್ರು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ನೋಡಿ, ಇವೆಲ್ಲ ನೀತಿ ಕಥೆಗಳು. ಏನು, ಯಾರನ್ನು ನಾವು ಆಡ್ಕೊಳ್ಬಾರ್ದು. ಅವಳಿಗೆ ಪಾಪ ಹಾಕು, ಪಾಪದ ಫಲ ಅವಳು, ಯಾರೂ ಅಲ್ಲ. ಗರುಡನ್ನು ತಪ್ಪಲ್ಲ, ಆಹಾರ ಅದು ಹುಡುಕೊಂಡು ಹೋಗ್ತಾ ಇತ್ತು. ಮತ್ತು ಹಾವಿಂದು ತಪ್ಪಲ್ಲ, ಬೈಕೆ ವಿಷವನ್ನು ಕಕ್ಬಿಡ್ತು. ಅಡುಗೆ ಭಟ್ರು ತಪ್ಪಲ್ಲ, ರಾಜನ ತಪ್ಪಲ್ಲ, ಧರ್ಮ ಕಾರ್ಯ ಮಾಡ್ತಾ ಇದ್ದ. ಈ ರೀತಿಯಾಗಿ ವಿಚಾರ ಮಾಡಬೇಕು. ನೀತಿ ನಿಯಮಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಮತ್ತು ಭೌತಿಕ ಗತಿವಿಧಿಗಳು, ಮಳೆಗಾಲ, ಈ ಚಳಿಗಾಲ, ಇವೆಲ್ಲ ನಡೀತಾ ಇರ್ತವೆ. ಅವೆಲ್ಲ ಅದು ಪ್ರಕೃತಿಯ ಧರ್ಮ. ಅದನ್ನು ಯಾರು ಏನು ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ. ಯಾರು ಏನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನೆಲ್ಲ ತಿಳಿಯುವಂತನಾಗಿ ಯಾರ ಹೃದಯದಲ್ಲಿ ಸತ್ಯವಾದ ಧರ್ಮ ನಿವಾಸ ಮಾಡ್ತಾ ಇದೆ ಅವನು ಶ್ರೇಷ್ಠನು. ಸತ್ಯವಾದ ಧರ್ಮ ಅಂದರೆ ತನ್ನನ್ನು ತಿಳಿದಿರ್ತಕ್ಕಂಥ ವ್ಯಕ್ತಿ. ನಮಾಜ್ ಮಾಡ್ರಿ, ಪೂಜೆ ಮಾಡ್ರಿ, ಅದೆಲ್ಲ ಹೊರಗಿನ ವಿಚಾರಗಳು. ಮನಸ್ಸಿಗೇನೋ ಒಂದು ಸ್ವಲ್ಪ ಶಾಂತಿ ಸಿಗುತ್ತೆ ಅಷ್ಟೇ, ಶಾಶ್ವತವಾದ ಶಾಂತಿ ಸಿಗೋದಿಲ್ಲ. ನಿಜವಾದ ಧರ್ಮವಂತನು ಯಾರು ಅಂತಂದರೆ, ಯಾವಾಗಲೂ ತನ್ನ ಮನಸ್ಸನ್ನು ಪರೀಕ್ಷೆ ಮಾಡಿ ಅದನ್ನು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗತಕ್ಕಂಥವನು ನಿಜವಾದ ಧರ್ಮವಂತ. ನನ್ನ ಮನಸ್ಸಿನಲ್ಲಿ ಏನಾಗ್ತಾ ಇದೆ, ಈ ಮನಸ್ಸು ಎಲ್ಲೋಗ್ತಾ ಇದೆ, ಪಾಪದ ಕಡೆ ಹೋಗ್ತಾ ಇದೆಯಾ ಅಂತ ವಿಚಾರ ಮಾಡಿ ಅದನ್ನು ವಾಪಸ್ ತಂದು ತನ್ನ ಸ್ವರೂಪದಲ್ಲೋ ನೀತಿ ಮಾರ್ಗದಲ್ಲೋ ಅಳವಡಿಸಿಕೊಳ್ತಕ್ಕಂಥದ್ದೇ ನಿಜವಾದ ಧರ್ಮ. ಹಾಗಾಗಿ ಇಂಥ ಒಂದು ಒಳ್ಳೆಯ ನಿಯಮಗಳನ್ನು ಮನಸ್ಸಿನಲ್ಲಿ ಅಳವಡಿಸಿಕೊಳ್ಳಿ. ಮತ್ತು ಜಡಚೇತನದ ಧರ್ಮ ಹೇಳ್ತಾ ಇದ್ದಾರೆ, ಅವುಗಳನ್ನ ತಿಳಿರಿ, ಅವುಗಳನ್ನ ತಿಳಿರಿ. ಜಡ ಅಂದರೆ ಈ ಪ್ರಪಂಚ. ಆಗಲೇ ಹೇಳ್ದಂಗೆ ಭೂಮಿ ಗಟ್ಟಿ, ಗುರುತ್ವಾಕರ್ಷಣ ಶಕ್ತಿ ಇದೆ, ಏನನ್ನು ಹಾಕಿದ್ರೂ ಹೇಳ್ಕೊಳ್ಳುತ್ತೆ. ಮತ್ತು ಯಾರು ಓಡಾಡಿದ್ರು ಅದಕ್ಕೆ ಭೇದ ಭಾವ ಇಲ್ಲ, ಪಾಪಾತ್ಮ ಪುಣ್ಯಾತ್ಮ ಭೇದ ಭಾವ ಇಲ್ಲ, ಎಲ್ಲರನ್ನೂ ಸಹ ಓಡಾಡಿಸ್ತಾ ಇದೆ. ಅದಕ್ಕೇನು ಗೊತ್ತಿಲ್ಲ. ಜಡದ ಗುಣ ಏನೋ ತಾನೇನೆಂದರೂ ಗೊತ್ತಿಲ್ಲ, ಎರಡನೇದನ್ನು ತಿಳ್ಕೊಳ್ಳೋ ಶಕ್ತಿನೂ ಇಲ್ಲ. ದೇಹ ಮರಣ ಆದಮೇಲೆ ಅದು ಹೇಳ್ಕೊಳುತ್ತಾ, ನಾನು ರಂಗಸ್ವಾಮಿ ನನ್ನ ಹೂಡಬೇಡಿ ಅಂತ ಇಲ್ಲ. ನೋಡಿ, ಅದು ಜಡ. ಅದೇ ತಾನು ಏನನ್ನೋದು ಗೊತ್ತಿಲ್ಲ, ಎರಡನೇದನ್ನು ತಿಳ್ಕೊಳ್ಳೋ ಶಕ್ತಿನೂ ಇಲ್ಲ. ಅದು ಜಡದ ಗುಣಧರ್ಮ. ಬೆಂಕಿ ಯಾರ ಕೈ ಇಟ್ಟರು ಸುಡುತ್ತೆ. ಪಾಪ ಮಗು ಏನೂ ಗೊತ್ತಿದ್ದರೆ ಮಗು ಕೈ ಇಟ್ಟರು ಸುಡುತ್ತೆ. ಪಾಪ ಅದು ಗೊತ್ತಿಲ್ಲ ಅಂತ ಇದ್ರೆ ಹಿಂದಕ್ಕೆ ಹೋಗುತ್ತಾ ಬೆಂಕಿ? ಇಲ್ಲ. ನೀರಿನಲ್ಲಿ ಹಾಕ್ಬಿಟ್ರೆ ನೀರಿನ ಧರ್ಮ ಏನು? ಮುಳುಗಿಸ್ಕೊಳ್ಳೋ ಧರ್ಮ. ಸಣ್ಣ ಮಗು ಬೀಳಲಿ, ದೊಡ್ಡವ್ರು ಬೀಳಲಿ, ಯಾರಾದರೂ ಅದ್ರ ಕೆಲಸ ಏನು? ಮುಳುಗಿಸ್ಕೊಳ್ಳುತ್ತೆ. ಹಾಗಾಗಿ ಅದರ ಧರ್ಮಗಳು ಅವೇ. ಇನ್ನು ಚೈತನ್ಯ ಪುರುಷ, ನಿಮ್ಮೆಲ್ಲರ ಚೈತನ್ಯ ಪುರುಷದ ಧರ್ಮ ಏನು? ಎಲ್ಲವನ್ನ ಅರಿತಾನೆ, ತನ್ನ ದೇಹವನ್ನು ಅರಿತಾನೆ, ತನ್ನ ದೇಹದ ಒಳಗಡೆ ಏನೇನು ಇದೆ ಅನ್ನೋದು ಅರಿತಾನೆ. ಹೃದಯ ಇದೆ, ಕರುಳು ಇದೆ, ಮತ್ತು ಲಿವರ್ ಇದೆ, ಏನೇನು ಕಿಡ್ನಿ ಇದೆ, ಇವೆಲ್ಲವನ್ನ ಅರಿತಾನೆ. ಹೇಗೆ ಅರಿತಾನೆ? ಅದನ್ನು ಪ್ರಚಾರ ಮಾಡಿದ್ದಾರೆ. ಇಂತಿಂಥ ವಸ್ತುಗಳಿದಾವಪ್ಪ ನಿಮ್ಮ ದೇಹದ ಒಳಗಡೆ. ಮೆದುಳಿದೆ,
ಇದನ್ನು ಅರಿತಾನೆ. ಅದೇ ರೀತಿಯಾಗಿ ಹೊರಗಿನ ಎಲ್ಲ ವಸ್ತುಗಳನ್ನು ಅರಿತಾನೆ, ಅದು ಚೈತನ್ಯ. ನಿಮ್ಮೆಲ್ಲರನ್ನು ನೋಡಿ ಅರಿತಾ ಇದ್ದೀನಿ ಇಂತಿಂಥವ್ರು ಅಂತ. ನೀವೆಲ್ಲರೂ ಸೇರಿ ನನ್ನನ್ನು ಅರಿತಾ ಇದ್ದೀರಾ. ವಿಚಾರಗಳನ್ನು ಹೇಳ್ತಾ ಇದ್ದಾರೆ, ಶಬ್ದಗಳನ್ನು ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾರೆ? ರಂಗಸ್ವಾಮಿಯವರು ಹೇಳ್ತಾ ಇದ್ದಾರೆ. ನೀವೆಲ್ಲ ಕೇಳ್ತಾ ಇದ್ದೀರಾ. ನಾನು ಹೇಳ್ತೇನೆ, ಎಲ್ಲರೂ ಬಂದರು, ಎಲ್ಲರೂ ಕೇಳಿದ್ರು, ಕೇಳ್ತಾ ಇದ್ದೀರಾ. ಬೇರೆ ಕಡೆ ಹೇಳ್ತೀನಿ, ಎಲ್ಲ ಬಂದಿದ್ರಪ್ಪ, ಒಂದು 10-12 ಜನ ಬಂದಿದ್ರು, ಕೇಳಿದ್ರು. ಹಾಗಾಗಿ ಚೈತನ್ಯದ ಲಕ್ಷಣ, ಚೈತನ್ಯದ ಲಕ್ಷಣ ಮನುಷ್ಯನಲ್ಲಿದೆ, ಪ್ರಾಣಿಗಳಲ್ಲಿದೆ. ಗಿಡ, ಮರ, ಬಳ್ಳಿ, ಕಲ್ಲು ಅವುಗಳಲ್ಲಿ ಚೈತನ್ಯದ ಲಕ್ಷಣ ಇಲ್ಲ. ಚೈತನ್ಯದ ಅರಿವಿನ ಲಕ್ಷಣ ಅರಿಯೋದು. ಇದನ್ನು ತಿಳಿರಿ, ಗುಣಧರ್ಮಗಳನ್ನು ಹೇಳ್ತಾರೆ. इस प्रकार जड़ चेतन के भेद एवं अनेक उनके गुणधर्मों को ठीक से जानकर ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳಿ. ತಿಳ್ಕೊಂಡು ನೈತಿಕತೆಯನ್ನು ಪಾಲನೆ ಮಾಡಿ. ಇದು ಧರ್ಮ. ಯಾರ ಹೃದಯದಲ್ಲಿ, ಯಾರ ಮನಸ್ಸಿನಲ್ಲಿ ಯಥಾರ್ಥ ವಸ್ತುವಿನ ಬೋಧ, ತತ್ವಬೋಧ ಮತ್ತು ತಿಳಿದಿದ್ದಾರೋ ಮತ್ತು ಪವಿತ್ರವಾದ ಆಚರಣೆಯಲ್ಲಿ ನಡೀತಾ ಇದ್ದಾರೋ ಅವನ ಹೃದಯದಲ್ಲಿ ಧರ್ಮ ಇದೆ. ಅವನು ಧರ್ಮವಂತ, ಅವನು ಧರ್ಮವಂತ. ನಾವೇನು ಮಾಡ್ತೀವಿ? ಹೊರಗಡೆ ಹೇಳಿದ್ದಾರೆ, ಅವನು ಭಾಳ ಧರ್ಮಿಷ್ಠನಪ್ಪ, ಭಾಳ ಧರ್ಮಿಷ್ಠ, 100 ಜನಕ್ಕೆ ಸಹಾಯ ಮಾಡಿದ್ದಾರೆ. ಆ ಧರ್ಮನೇ ಬೇರೆ, ಈ ಧರ್ಮನೇ ಬೇರೆ. ಆ ಧರ್ಮವನ್ನು ಪಾಲನೆ ಮಾಡಿದರೆ ಅದನ್ನು ಅನುಭವಿಸೋದಕ್ಕೆ ಮತ್ತೆ ದೇಹವನ್ನು ಪಡಿತಾನೆ ಅವನು. ಮಾಡಬಾರ್ದು ಅಂತ ಅಲ್ಲ, ಮಾಡಿ. ಅದ್ರ ಜೊತೆಯಲ್ಲಿ ಇದನ್ನು ಮಾಡಿ. ನಿಮಗೆ ಅನುಕೂಲ ಇದ್ದರೆ ಮಾಡಿ. ಊಟ ಇಲ್ಲವನಿಗೆ ಊಟ ಕೊಡಿ, ಬಟ್ಟೆ ಇಲ್ಲವನಿಗೆ ಬಟ್ಟೆ ಕೊಡಿ, ಹಣ ಇಲ್ಲವನಿಗೆ ಹಣ ಕೊಡಿ. ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಬಂಧು ಬಳಗನೋ, ಪರಿಚಯ ಇರೋನೋ ಸಹಾಯ ಮಾಡಿ, ಸಹಾಯ ಮಾಡಿ. ಅದ್ರ ಜೊತೆಯಲ್ಲಿ ಇದನ್ನು ತಿಳ್ಕೊಳ್ಳಿ. ಯಾವಾಗ ಇದನ್ನು ತಿಳ್ಕೊಂಡು ಅದನ್ನು ಮಾಡಿದ್ರೂ ದೇಹ ಇಲ್ಲ, ಅದು ಹೊರಗಿನ ಧರ್ಮ, ಹೊರಗಿನ ಧರ್ಮ. ಇನ್ನು ಇದಕ್ಕೆ ಜಮ ಆಗ್ತವೆ. ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂತ ಇನ್ನು ನಮ್ಗೆ ಒಳ್ಳೆ ಮನಸ್ಸು ಉಂಟಾಗುತ್ತೆ. ಅನೇಕ ವಿಚಾರಗಳನ್ನು ತಿಳಿಯೋ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ಈ ರೀತಿಯ ಸತ್ಯಜ್ಞಾನವನ್ನು ತಿಳಿದು ಆತ್ಮ ಅಂದ್ರೇನು, ಚೈತನ್ಯ ಅಂದ್ರೇನು, ರಾಮನಂದ್ರೆ ಯಾರು, ಇವುಗಳನ್ನೆಲ್ಲ ಮನಸ್ಸಿಗೆ ನಿಮ್ಮ ಚಿಂತನೆ ಕೊಡಿ. ಮನಸ್ಸಿಗೆ ಚಿಂತನೆ ಕೊಡಿ. ರಾಮ ಅಂದರೆ ಯಾರು? ನಿಮ್ಮ ಸ್ವರೂಪ. ಹೆಸರು ಕೊಟ್ಟಿದ್ದಾರೆ. ಈಶ್ವರ ಅಂದರೆ ಯಾರು? ನಿಮ್ಮ ಸ್ವರೂಪ. ಈಶ್ವರ ಅಂದರೆ ನಿಮ್ಮ ಸ್ವರೂಪ, ನಿಮ್ಮ ಅಂತರಾತ್ಮ, ನಿಮ್ಮೆಲ್ಲರ ಅಂತರಾತ್ಮ. ಇದನ್ನು ತಿಳಿಯುವಂತರಾಗಿ ಯಾವಾಗ ಆತ್ಮ ಪರಿಚಯ ಆಗಿರುತ್ತೋ, ಆತ್ಮದ ಅನುಭವ ಆಗಿರುತ್ತೋ ಅಂಥವನಿಗೆ ಅದರ ಅನುಭವ ಆಗುತ್ತೆ, ಅದರ ಒಂದು ಶಬ್ದ ಗೊತ್ತಾಗುತ್ತೆ. ಏನು? ತನ್ನನ್ನು ತಾನು ತಿಳಿದವರಿಗೆ ಅದರ ಅನುಭವ ಆಗುತ್ತೆ, ಅದರ ಶಬ್ದ ಗೊತ್ತಾಗುತ್ತೆ. ಅದರ ಅರ್ಥ ಏನು ಅಂದರೆ ಅದು ಜ್ಞಾನಸ್ವರೂಪ. ನಾವು ಅವುಗಳನ್ನೆಲ್ಲ ತಿಳಿಬೇಕಾದ್ರೆ ನಮ್ಮ ಮನಸ್ಸಿನ ಚಂಚಲತೆಯನ್ನು ನಿವಾರಣೆ ಮಾಡ್ಕೊಳ್ಬೇಕು. ಅದು ನಿವಾರಣೆ ಆಗಿಬಿಡುತ್ತೆ. ಸಾಧನೆ ಮಾಡ್ತಾ ಮಾಡ್ತಾ ಮನಸ್ಸಿನ ಚಂಚಲತೆ ನಿವಾರಣೆ ಆಗಿಬಿಡುತ್ತೆ. ಐಸಾ ಈ ರೀತಿ ನಿಮ್ಮನ್ನು ನೀವು ತಿಳಿದಿದೆ ಆದ ಪಕ್ಷದಲ್ಲಿ ಆವಾಗ ಗೊತ್ತಾಗುತ್ತೆ ನಾನು ಯಾರು, ನಾನು ಆತ್ಮಸ್ವರೂಪನು, ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾಗ್ಬಿಡುತ್ತೆ ನಮಗೆ. ನಾವು ಮನಸ್ಸನ್ನು ಪರೀಕ್ಷೆಗೊಳಪಡಿಸಿದಾಗ ನಾನು ಏನನ್ನ ಮಾಡ್ತಾ ಇದ್ದೀನಿ, ಯಾವ ಕೆಲಸ ಮಾಡ್ತಾ ಇದ್ದೀನಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಾ, ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಾ, ಇದೆಲ್ಲರ ವಿಚಾರಗಳು ಬಂದ್ಬಿಡ್ತವೆ. ಯಾವಾಗ ನಾವು ವಿಚಾರ ಮಾಡ್ತಾ ಮಾಡ್ತಾ
ಭ್ರಮೆಗಳನ್ನು, ಭ್ರಾಂತಿಗಳನ್ನು, ಮೂಢನಂಬಿಕೆಗಳನ್ನು, ಅಂಧವಿಶ್ವಾಸಗಳನ್ನು ದೂರ ಮಾಡ್ಕೊಳ್ತಾ ಇರ್ತೀವೋ ನಮ್ಮ ಮನಸ್ಸು ನಿರ್ಮಲವಾಗಿಬಿಡುತ್ತೆ, ನಿರ್ಮಲ ಜ್ಞಾನ ಉಂಟಾಗ್ಬಿಡುತ್ತೆ, ನಿರ್ಮಲವಾದ ಜ್ಞಾನವನ್ನು ಉಂಟಾಗ್ಬಿಡುತ್ತೆ. ಧರ್ಮಾಚರಣೆಯ ಮೂಲಕ, ಇದು ಧರ್ಮ, ಈ ಧರ್ಮಾಚರಣೆಯ ಮೂಲಕ ನಮ್ಮ ಒಳಗಿನ ಅಂತರಾತ್ಮ, ನಮ್ಮ ಮನಸ್ಸು ಎಲ್ಲ ಶುದ್ಧವಾಗಿಬಿಡ್ತಪ್ಪ, ಎಲ್ಲವೂ ಶುದ್ಧ ಆಗಿಬಿಡ್ತವೆ. ಆದ್ದರಿಂದ ಇದನ್ನು ನೀವು ಮಾಡ್ಕೊಳ್ಳಿ, ಇದನ್ನು ಬಿಡಬೇಡಿ. ಜೋರೆ ಕಸಾವೈ ಅಂತೈ ಜಾಯಿ ಸೋ ಬಾವುರು ಆಪುಹಿ ಬೌರಾಯಿ. ನಿರಂತರವಾಗಿ ನಿಮ್ಮ ಮನಸ್ಸನ್ನು ನೀವು ಪರಿಶೀಲನೆಗಳು ಒಳಪಡಿಸಿದಾಗ ಕಾಲ್ಪನಿಕವಾದ ವಿಚಾರಗಳ ಬಗ್ಗೆ ಜ್ಞಾನ ಬಂದ್ಬಿಡುತ್ತೆ, ಕಾಲ್ಪನಿಕ ದೇವಿ ದೇವತಾದಿಗಳ ಬಗ್ಗೆ ಜ್ಞಾನ ಬಂದ್ಬಿಡುತ್ತೆ. ಇವ ಮುಕ್ತಿ ಕೊಡ್ತಾನೋ ಇಲ್ವೋ, ಮೋಕ್ಷ ಸಿಗುತ್ತೋ ಇಲ್ವೋ ಇತ್ಯಾದಿ ವಿಚಾರಗಳೆಲ್ಲ ಬಂದ್ಬಿಡ್ತವೆ. ನಿಮ್ಮಲ್ಲೇ ಜ್ಞಾನ ಉಂಟಾಗ್ಬಿಡುತ್ತೆ. ಅಂದರೆ ನಿಮ್ಮ ಮನಸ್ಸನ್ನು ಚಿಂತನೆಗೆ ಒಳಪಡಿಸ್ಬೇಕು. ಆದರೆ ನಾವೇನು ಮಾಡ್ತಾ ಇದ್ದೀವಿ, ನನ್ನ ಕೈನಲ್ಲಿ ಏನೂ ಆಗಲ್ಲಪ್ಪ, ಗುರುಗಳು ಮಾತ್ರ ಮಾಡೋಕ್ಕೆ ಸಾಧ್ಯ, ಅದಕ್ಕೆ ಅಂತ ಹುಟ್ಬಿಟ್ಟಿದ್ದಾರೆ. ಏನಿಲ್ಲ, ಎಲ್ಲರೂ ಮಾಡ್ಬೋದು. ಹೇಳ್ತಾರೆ ನಾನು ಅಲ್ಪಜ್ಞ, ಅಸಮರ್ಥ, ಏನಿಲ್ಲ, ನೀನು ಸಮರ್ಥನೆ, ಅಸಮರ್ಥನೇನಿಲ್ಲ, ನೀನು ಮಾಡಬಹುದು. ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು, ನೀನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಕಾರ್ಪೊರೇಷನ್ಗೆ ಹೋಗಬೇಕು, ಇಲ್ಲಿದ್ದರೆ ಕಾರ್ಪೊರೇಷನ್ ಹತ್ರ ಬರೋಲ್ಲ. ನಾವೇನು ಮಾಡಬೇಕು, ಕಾರ್ಪೊರೇಷನ್ ಮುಟ್ಟಬೇಕಾದ್ರೆ ನಡ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ. ನಮ್ಮ ಮನೆ ಮುಟ್ಟಬೇಕಾದ್ರೆ ನಡ್ಕೊಂಡು ಹೋಗ್ಬೇಕು, ಬಸ್ನಲ್ಲಿ ಹೋಗ್ಬೇಕು, ಆಟೋದಲ್ಲಿ ಹೋಗ್ಬೇಕು. ಮಳೆ ಬರ್ತಿದೆ, ಈಗ ಮಳೆ ಬರ್ತಿದೆ ಅಂತ ಕೂತ್ಕೊಂಡ್ರೆ ನಮ್ಮ ಮನೆ ಹತ್ರಕ್ಕೆ ಬರಲ್ಲ. ನಮ್ಮ ಹತ್ರಕ್ಕೆ ಒಂದು ಛತ್ರಿನೋ ಏನಾದರೂ ಹಿಡ್ಕೊಂಡು ನಡ್ಕೊಂಡು ಹೋಗ್ಬೇಕು, ಬಸ್ನಲ್ಲೇ ಏನೋ. ಹಾಗೆ ಸಾಧನೆ ಮಾಡಬೇಕು, ಸಾಧಿಸ್ಬೇಕು. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಿ, ಶಾಲೆಗೆ. ಪ್ರತಿನಿತ್ಯ ಅಕ್ಷರಗಳ ಅಭ್ಯಾಸ ಮಾಡಿಸಿ ಅವರು 1ನೇ ಕ್ಲಾಸ್ನಲ್ಲಿ ಅಕ್ಷರಗಳನ್ನು ಗುರುತಿಸೋ ಹಾಗೆ ಮಾಡ್ತಾರೆ ಶಿಕ್ಷಕರು. ಅಕ್ಷರನೇ ಗೊತ್ತಿಲ್ಲ, ABCDನೇ ಗೊತ್ತಿಲ್ಲ, ಅದನ್ನು ಪರಿಚಯ ಮಾಡಿಸ್ತಾರೆ, ಪ್ರತಿದಿನ ಹೇಳಿಸ್ತಾರೆ, ಬರೆಸ್ತಾರೆ ABCD. ಆಮೇಲೆ ಏನು ಮಾಡ್ತಾರೆ, ಪದಗಳ ಅಭ್ಯಾಸ ಮಾಡಿಸ್ತಾರೆ. BOY ಬಾಯ್, ಹುಡುಗ, ಕನ್ನಡದಲ್ಲಿ ಹುಡುಗ. ಬಾಲ್ ನೋಡಿ, ವಸ್ತು ಪರಿಚಯ ಮಾಡಿಸಿದ್ರು, ವಸ್ತು ಪರಿಚಯ ಮಾಡಿಸಿದ್ರು, ಅದನ್ನ ಹೆಸರು ಹೇಳೋ ಹಾಗೆ ಮಾಡಿದ್ರು. ಯಾರು ಮಾಡಿದ್ದು? ಶಿಕ್ಷಕರು. ಮಾಡಿದ್ದಾರೋ? ವಿದ್ಯಾರ್ಥಿ. ಮಾಡಿಸಿದ್ದು ಗುರು, ಮಾಡಿದ್ದು ವಿದ್ಯಾರ್ಥಿ. ಅದೇ ರೀತಿಯಾಗಿ ಇಲ್ಲಿ ಹೇಳ್ಬೋದು, ನಾವು 1000 ಪದಗಳನ್ನ ಹೇಳ್ಬೋದು. ಆದರೆ ಮಾಡಬೇಕಾಗಿರೋದು ಯಾರು? ಕೇಳತಕ್ಕಂಥವ್ರದ್ದು. ಕೇಳತಕ್ಕಂಥವ್ರು ಧಾರಣೆ ಮಾಡ್ಕೊಳ್ಬೇಕು. ವಿಚಾರಗಳನ್ನು, ಮನಸ್ಸನ್ನು ಪರೀಕ್ಷೆಗೊಳಪಡಿಸಿ, ಇಷ್ಟೊಂದು ವಿಚಾರ ಹೇಳಿದ್ದಾರೆ, ನಾವು ಯಾವ ಮಾರ್ಗದಲ್ಲಿ ನಡಿಬೇಕು ಅನ್ನೋದನ್ನು ಚಿಂತನೆ. ಅನೇಕ ವಿಚಾರಗಳನ್ನು ಕೇಳಿದ್ದೀವಿ ನಾವು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು, ಧರ್ಮ ಮಾರ್ಗದಲ್ಲಿ ನಡಿಬೇಕು, ಒಬ್ರಿಗೆ ತೊಂದರೆ ಕೊಡಬಾರ್ದು, ಅದನ್ನೆಲ್ಲ ಪಾಲನೆ ಮಾಡ್ಕೊಳ್ಬೇಕು. ಜೊತೆಗೆ ನಮ್ಮನ್ನು ನಾವು ತಿಳಿಬೇಕು, ನಮ್ಮ ಸ್ವರೂಪವನ್ನು ನಾವು ತಿಳಿಬೇಕು, ನಮ್ಮ ಸ್ವರೂಪವನ್ನು ನಾವು ತಿಳಿಬೇಕು ಅನ್ನೋದು ಮನಸ್ಸಿಗೆ ಬರಬೇಕು. ಮನಸ್ಸಿಗೆ ಬಂದ ಮೇಲೆ ಅದು ತಿಳಿಬೇಕಾದ್ರೆ ಎಲ್ಲಿ ಬರಬೇಕು? ಸತ್ಸಂಗಕ್ಕೆ ಬರಬೇಕು. ಮುಂದಿನ ವಾರ ಅಲ್ಲಿರುತ್ತೆ ಸತ್ಸಂಗ, ಇಲ್ಲಿ ಆಶ್ರಮದಲ್ಲಿ, ಇಲ್ಲಿ ಇರೋದಿಲ್ಲ. ಬಿಡು ಮಾಡ್ಕೊಂಡು ಬರಬೇಕು. ಯಾಕೆಂದರೆ ನಮಗೆ ನಾವೇ ಉದ್ಧಾರ ಮಾಡ್ಕೊಳ್ಬೇಕು. ಕೃಷ್ಣನು ಅದೇ ಹೇಳ್ತಾನೆ, ಉದ್ಧಾರ ಮಾಡ್ಕೊಳ್ಳೋದು ನೀನೇ, ಬೇರೆಯವರು ಯಾರು ಉದ್ಧಾರ ಮಾಡೋಕ್ಕಾಗೋದಿಲ್ಲ. ಬೇರೆಯವರೆಲ್ಲ ಮಾರ್ಗದರ್ಶಕರು. ಈಗ ಹೇಳ್ದಂಗೆ ವಿದ್ಯಾರ್ಥಿ ಅಭ್ಯಾಸ ಮಾಡಬೇಕು. ಮೇಷ್ಟ್ರ ಕೆಲಸ ಏನು? ಬೋರ್ಡ್ನಲ್ಲಿ ಬರೆದು ತೋರಿಸೋದು ಅಷ್ಟೇ ಕೆಲಸ. ಮನೆಯಲ್ಲಿ ಕೈ ಹಿಡಿದು ಬರೆಸ್ತಾರೆ ಸ್ವಲ್ಪ ಅಭ್ಯಾಸ ಆಗೋವ್ರಿಗೂ. ಆಮೇಲೆ ಅವನೇ ಬರೀಬೇಕು. ಪ್ರತಿ ಸಾರಿ ಅವ್ನ ಕೈ ಹಿಡಿದು ಬರೆಸಲ್ಲ, ಒದೆ ಕೊಡ್ತಾರೆ, ಎಷ್ಟು ಸರಿ ಹೇಳ್ಕೊಡೋದು ನಿನಗೆ ಅಂತ.
ಅವನು ಗಮನವಿಟ್ಟು ಅಭ್ಯಾಸ ಮಾಡಿದಾದ ಮೇಲೆ ಅವನೇ ಅಭ್ಯಾಸ ಮಾಡಬೇಕು. ಅವನೇ ಅಭ್ಯಾಸ ಮಾಡಬೇಕು. ವಿದ್ಯಾರ್ಥಿ ದೊಡ್ಡವನು ಆಗ್ತಾ ಆಗ್ತಾ ಬೋರ್ಡ್ ಮೇಲೆ ಬರೆಯಲ್ಲ, ಎಲ್ಲ ಬಾಯಿನಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಅವನೇ ಬರ್ಕೊಳ್ಬೇಕು. ಯಾಕೆ? ಪದಗಳ ಪರಿಚಯ ಆಗಿರುತ್ತೆ. ಅಲ್ಲಿ ಹೇಳ್ತಾ ಇದ್ದಂಗೆ ಇವನು ಬರ್ಕೊಂಡು ಹೋಗ್ತಾ ಇರಬೇಕು. ನೋಟ್ಸ್ ಅಂತ ಅದನ್ನೇ ಹೇಳೋದು. ಲೆಕ್ಚರ್ ಕೊಡ್ತಾ ಇರ್ತಾರಲ್ಲಿ, ಏನು ಇಂಪಾರ್ಟೆಂಟ್ ಆದವನು ಬರ್ಕೊಂಡು ಹೋಗ್ತಾ ಇರಬೇಕು. ಇಲ್ಲ ಅವರೇ ಬರೆದಿರೋದನ್ನ ಕೊಡ್ತಾರೆ, ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನೋಡಿ ಇದ್ರಲ್ಲಿ ಬರೆದಿದೆ ಬರ್ಕೊಳ್ಳಿ ನೀವೇ ಅಂತ. ಬೋರ್ಡ್ ಮೇಲೆ ಏನು ಬರ್ಸಲ್ಲ. ಡಿಗ್ರಿ ಸ್ಟೂಡೆಂಟ್ಸ್ಗೆ ಅವ್ರಿಗೆಲ್ಲ ಏನಿಲ್ಲ. ಲೆಕ್ಚರ್ ಕೊಡ್ತಾರೆ, ನೋಟ್ಸ್ನ ಕೊಡ್ತಾರೆ, ಬರ್ಕೊಳ್ಳಿ ಅಂತಾರೆ. ಅಕ್ಷರಗಳ ಪರಿಚಯ ಇದೆ, ಇವನು ಬರ್ಕೊಳ್ತಾನೆ. ಇಲ್ಲ ಅಂದ್ರೆ ಏನು ಬರ್ಕೊಳ್ತಾನೆ. ಅದೇ ರೀತಿಯಾಗಿ ನಾವು ಅಭ್ಯಾಸ ಮಾಡಬೇಕು, ನಾವು ಸಾಧನೆ ಮಾಡಬೇಕು. ನಾವು ಸಾಧನೆ ಮಾಡಬೇಕು. ನಮ್ಮ ಸ್ವರೂಪ ನಾವು ತಿಳಿಬೇಕಂದ್ರೆ ನಾವೇ ಉದ್ಧಾರ ಮಾಡ್ಕೊಳ್ಳಿ. ಬೇರೆ ಯಾರೂ ಉದ್ಧಾರ ಮಾಡೋಕ್ಕಾಗೋದಿಲ್ಲ. ಯಾವ ದೇವಿ ದೇವತಾದಿಗಳಿಂದಲೂ ಸಾಧ್ಯ ಇಲ್ಲ. ಗುರುನೂ ಅಷ್ಟೇ, ಮಾರ್ಗದರ್ಶಕ. ಮಾರ್ಗದರ್ಶಕ. किसी काल्पनिक देवता से तो कुछ भी होने वाला नहीं, होने जाने वाला नहीं है. ಕಾಲ್ಪನಿಕ ದೇವಿ ದೇವತಾದಿಗಳಿಂದ ಏನೂ ಆಗೋದಿಲ್ಲ, ತಿಳ್ಕೊಳ್ಳಿ. ಏನೂ ಆಗೋದಿಲ್ಲ. ಅವರವರ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಅವೆಲ್ಲ ನಡೀತವೆ. ನಾನು ಅಂಥ ಕಡೆ ಹೋದೆ ಒಳ್ಳೇದಾಗೋದು. ನೀನು ಪ್ರಾರಬ್ಧ ಕರ್ಮ ಅಲ್ಲಿ ಮುಗಿದಿತ್ತು, ಅಲ್ಲಿ ಹೋದೆ ಒಳ್ಳೇದಾಯಿತು ಅಷ್ಟೇ. ಕೋ ಇನ್ಸಿಡೆನ್ಸ್ ಅಂತ ಹೇಳ್ತಾರೆ. ಕಾಕಾತಾಳಿ ನ್ಯಾಯ. ಕಾಕಾತಾಳಿ ನ್ಯಾಯ ಏನು? ಕಾಕಾತಾಳಿ ನ್ಯಾಯ ಅಂದರೆ ಒಂದು ಕಾಗೆ ಬಂದು ಸಣ್ಣ ಕೊಂಬೆ ಮೇಲೆ ಕುತ್ಕೊಟ್ಟು ಆ ಕೊಂಬೆ ಮುರಿದೋಯ್ತು. ಕಾಗೆ ಕುಳಿತಿದ್ರಿಂದ ಆ ಕೊಂಬೆ ಮುರಿಲಿಲ್ಲ, ಮುರಿಯೋ ಸಮಯ ಅಲ್ಲಿತ್ತು, ಇದು ಕುತ್ಕೊಳ್ತು, ಮುರಿದೋಯ್ತು. ಅದಕ್ಕೆ ಕಾಕಾತಾಳಿ ನ್ಯಾಯ. ಕಾಕಾತಾಳಿ ನ್ಯಾಯ. ಯಾಕೆ ಈ ರೀತಿ ಎಲ್ಲ ಕಬೀರ್ ಸಾಹೇಬ್ರು ಹೇಳ್ತಾರೆ ಅಂತಂದರೆ, ನೋಡಿ ಕಳೆದ ವಾರನೂ ಹೇಳಿದ್ವಿ, ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದವರು, ದೇವ್ರ ಪೂಜೆಗೆ ಅಂತ ಹೋಗ್ತಾ ಇದ್ದವರು ಆಕ್ಸಿಡೆಂಟ್ ಆಗಿಬಿಟ್ಟು ಹೋಗಿ ಸ್ವಲ್ಪ ಹೊತ್ತಿಗೆ ಇನ್ನೂ ಹೋಗಿ ಮುಟ್ಟೇ ಇಲ್ಲ, ಆಕ್ಸಿಡೆಂಟ್ ಆಗಿ ಅವರು 4-6 ಜನ ಸತ್ತೋಗ್ಬಿಟ್ರು. ಪೇಪರ್ನಲ್ಲೆಲ್ಲ ಬಂದಿತ್ತು. 4-6 ಜನ ಸತ್ತು. ಹೋಗಿ ಪೂಜೆ ಮಾಡಿದ್ರು, ದರ್ಶನ ಮಾಡಿದ್ರು. ನಾವು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಕರೀತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತೀವಿ. ಆದರೆ ಆಗೋ ಘಟನೆಗಳಿಗೆ ಯಾರೂ ಹೊಣೆ ಇಲ್ಲ. ಅವರವರ ಪ್ರಾರಬ್ಧ ಕರ್ಮವೇ ಹೊಣೆ. ಯಾವ ದೇವಿ ದೇವತಾದಿಗಳು ಹೊಣೆ ಅಲ್ಲ. ಎಷ್ಟೋ ಜನ ನೋಡ್ತೀವಿ, ತಿರುಪತಿಗೆ ಬರ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿಬಿಡ್ತಾರೆ, ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿಬಿಡ್ತಾರೆ, ಮದುವೆಗಳು ಹೋಗ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿಬಿಡ್ತಾರೆ. ಇನ್ನೊಂದು ವಿಚಾರ, ಮದುವೆ ಹತ್ರ ಬಂದು ನಿಂತು ಹೋಗ್ತಾ ಇದೆ ಇವತ್ತೊಂದು ದಿವಸ. ನೀನು ತಾಳಿ ಕಟ್ಟಿಸ್ಕೊಳ್ಬೇಕು, ಆವಾಗ ಹೆಣ್ಣು ನನಗೆ ಬೇಡ. ಇದು ಜಾಸ್ತಿ ಆಗ್ಬಿಟ್ಟಿದೆ. ಏನು? ಅವರವರ ಪ್ರಾರಬ್ಧ ಕರ್ಮ, ಅವರವರ ಪ್ರಾರಬ್ಧ ಕರ್ಮ. ಹಾಗಾಗಿ ನೀವು ಯಾರನ್ನ ದೂರಬೇಡಿ. ನಿನಗೆ ಸತ್ಯವಾದ ಜ್ಞಾನ ಬೇಕು ಅಂದರೆ ಸತ್ಯವಾದ ಸದ್ಗುರುಗಳ ಹತ್ರ ಸಂಘ ಮಾಡಿ, ಅಂಥ ಸಂತರ ಸಂಘ ಮಾಡಿರಿ. ಅವರು ಅವಶ್ಯಕವಾಗಿ ನಿಮಗೆ ಜ್ಞಾನೋಪದೇಶ ಮಾಡ್ತಾರೆ, ಉಪದೇಶ ಮಾಡ್ತಾರೆ. ಇದನ್ನು ಹೊರತುಪಡಿಸಿ ನೀವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೂ ಜ್ಞಾನ ತಿಳಿಸೋರು ಎಲ್ಲೂ ಸಿಗೋದಿಲ್ಲ. ಜ್ಞಾನ ತಿಳಿಸೋದಕ್ಕೆ ಗುರುನೇ ಬೇಕು, ಗುರುನೇ ಬೇಕು. ಯಾವುದೇ ದೇವಿ ದೇವತಾದಿಗಳು ಪ್ರತ್ಯಕ್ಷ ಆಗಿಬಿಟ್ಟು ನಿಮಗೆ ಬೋಧನೆ ಮಾಡೋದಿಲ್ಲ. ಕವಿರತ್ನ ಕಾಳಿದಾಸ ಅವಳಿಗೆ, ಆ ರಾಜ್ಕುಮಾರ್ಗೆ ಅವ್ರು ಪ್ರತ್ಯಕ್ಷ ಆಗಿಬಿಟ್ಟು ಬರೆದು ಬಿಡ್ತಾಳೆ, ತೋರಿಸ್ತಾರೆ. ಅದೆಲ್ಲ ಭ್ರಮೆ. ಸುಮ್ಮನೆ ಏನೋ ಒಂದು ಕತೆ ಬರೆದ್ರು, ಕಥೆನ ಅದನ್ನು ಚಿತ್ರೀಕರಣ ಮಾಡಿದ್ರು. ಆ ರೀತಿ ಬರೆಯತಕ್ಕಂಥ ವ್ಯವಸ್ಥೆ ಎಲ್ಲೂ ಇಲ್ಲ. ಯಾವುದೇ ದೇವಿ ದೇವತಾದಿ ಪ್ರತ್ಯಕ್ಷ ಆಗಿ ಬರೆಯತಕ್ಕಂಥ ವ್ಯವಸ್ಥೆ ಇದುವರೆಗೂ ಎಲ್ಲೂ ಇಲ್ಲ. ಅದು ಕತೆ ಅಷ್ಟೇ. ಕತೆ, ದಂತಕಥೆಗಳು, ಕಾಲ್ಪನಿಕ ಕಥೆಗಳು. ಹಾಗಾಗಿ
ನಿನಗೆ ವಿದ್ಯೆ ಬೇಕು ಅಂದರೆ ಯಾವ ರೀತಿ ಶಾಲೆಗೆ ಹೋಗಿ ಕಲಿತೀಯೋ ಅದೇ ರೀತಿಯಾಗಿ ನೀನು ಬಿಡುಗಡೆ ಆಗಬೇಕಾದ್ರೆ ನಿನ್ನ ಮನಸ್ಸಿನ ಸ್ವಭಾವ, ನಿನ್ನ ಮನಸ್ಸಿನ ಗುಣಧರ್ಮಗಳನ್ನು ತಿಳಿಬೇಕಾದ್ರೆ, ದೇಹದ ಗುಣಧರ್ಮಗಳನ್ನು ತಿಳಿಬೇಕಾದ್ರೆ, ದೇಹದ ವಿಚಾರಗಳನ್ನು ತಿಳಿಬೇಕಾದ್ರೆ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಡಾಕ್ಟ್ರ್ ಹತ್ರ ಹೇಳ್ತಾನೆ, ನೀನು ಕೊರಳಿನಲ್ಲಿ ಇಂಥದ್ದು ಆಗಿದೆ ಅಂತ, ಕೊರಳಿನಲ್ಲಿ ಹುಣ್ಣಾಗಿದೆ, ಅಲ್ಸರ್ ಆಗಿದೆ, ಏನಾದರೂ ಒಂದು ಹೇಳ್ತಾನೆ ಅಲ್ವಲ್ಲ, ಏನು ಅದಕ್ಕೆ ಸಂಬಂಧಪಟ್ಟಿದ್ದು ಹೇಳ್ತಾನೆ. ಅದೇ ರೀತಿಯಾಗಿ ನಿಮಗೆ ಜ್ಞಾನದ ಮಾತುಗಳು, ಸತ್ಯವಾದ ಜ್ಞಾನ, ಪಾರಕಿ ಜ್ಞಾನ ಬೇಕು ಅಂದರೆ ಇಂಥ ಸತ್ಯ ಗುರುಗಳನ್ನು ಆಶ್ರಯಿಸಬೇಕು. ಅವ್ರು ಯಾರೇ ಆಗಿರ್ಬೋದು. ಕಬೀರ್ ಜ್ಞಾನದಲ್ಲಿ ಮಾತ್ರ ಇದು ಸಾಧ್ಯ, ಕಬೀರ್ ವಿಚಾರಗಳಲ್ಲಿ ಮಾತ್ರ ಸಾಧ್ಯ. ಬೇರೆಯವರು ತಿಳಿಸ್ತಾರೆ, ಇಲ್ಲ ಅಂತೇಳಿಲ್ಲ. ಆದರೆ ಅವರು ಮತ್ತೆ ಕಾಲ್ಪನಿಕ ದೇವಿ ದೇವತಾದಿಗಳ ಕಡೆ ತೋರಿಸ್ಬಿಡ್ತಾರೆ. ಕಬೀರ್ ಸಾಹೇಬ್ ಶುದ್ಧ ಜ್ಞಾನ, ಹಿಂದೆ ಶುದ್ಧ ಜ್ಞಾನನೇ ಇದ್ದಿದ್ದು, ನೂರಾರು ವರ್ಷಗಳ ಹಿಂದೆ ಶುದ್ಧ ಜ್ಞಾನನೇ ಇದ್ದಿದ್ದು. ಇತ್ತೀಚೆಗೆ ಎಲ್ಲ ಬಾಹಿಕವಾದ ಆಡಂಬರದ ಜ್ಞಾನ ಬೆಳೆದುಬಿಟ್ಟಿದೆ. ಅಲ್ಲಿ ಪೂಜೆ ಮಾಡಿ, ಇಲ್ಲಿ ಪೂಜೆ ಮಾಡಿ ಮೋಕ್ಷ ಸಿಗುತ್ತೆ. ಮೋಕ್ಷ ಗುರುವಿನ ಬಳಿ ಸತ್ಸಂಗ ಮಾಡಿದ್ರೆ ಮಾತ್ರ ಮೋಕ್ಷ, ಅದನ್ನು ದಾಣೆ ಮಾಡಿಕೊಂಡ್ರೆ ಮೋಕ್ಷ, ಬೇರೆ ಎಲ್ಲೂ ಮೋಕ್ಷ ಸಿಗೋದಿಲ್ಲ. ಅದೇನು ಮಾರಾಟ ಮಾಡೋ ವಸ್ತು ಅಲ್ಲ ಬಿಡುಗಡೆ ಅನ್ನೋದು. ಎಲ್ಲ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಇನ್ನೇನು ಗಣೇಶನ ಹಬ್ಬ ಬಂತು, ಗಣೇಶನ ಮಾರಾಟ ಮಾಡ್ತಾರೆ. ಆದರೆ ನಿಮ್ಮ ಚೈತನ್ಯವನ್ನು ಮಾರಾಟ ಮಾಡತಕ್ಕಂಥ ವಸ್ತು ಅಲ್ಲ, ಜ್ಞಾನವನ್ನು ಮಾರಾಟ ಮಾಡತಕ್ಕಂಥ ವಸ್ತು ಅಲ್ಲ. ನಿಮ್ಮ ಮನಸ್ಸನ್ನು ಯಾರಾದರೂ ಮಾರಾಟ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ದೇಹನ ಮಾರಾಟ ಮಾಡಿಬಿಡ್ತಾರೆ. ಹಿಂದೆ ಎಲ್ಲ ಇತ್ತು ಗುಲಾಮಗಿರಿ ಅಂತ, ಮಾರಾಟ ಮಾಡಿಬಿಡ್ತಾರೆ. ಈಗಲೂ ನಡೀತಾ ಇದೆ ಕಳ್ತನ, ಅಲ್ಲಲ್ಲಿ ಮಕ್ಕಳನ್ನೆಲ್ಲ ಕದ್ದು ಮಾರಾಟ ಮಾಡಿಬಿಡ್ತಾರೆ. ದೇಹನ ಮಾರಾಟ ಮಾಡ್ತಾರೆ. ಮನಸ್ಸನ್ನು ಮಾರಾಟ ಮಾಡೋಕ್ಕಾಗತ್ತಾ? ನಿಮ್ಮ ಅರಿವನ್ನು, ನಿಮ್ಮ ಬುದ್ಧಿವಂತಿಕೆಯನ್ನು ಮಾರಾಟ ಮಾಡೋಕ್ಕಾಗತ್ತಾ? ಇಲ್ಲ. ಈ ರೀತಿ ವಿಚಾರಗಳು ನಿಮ್ಗೆ ಗೊತ್ತಾಗಬೇಕಾದ್ರೆ ಎಲ್ಲಿ ಗೊತ್ತಾಗುತ್ತವೆ? ಸತ್ಸಂಗದಲ್ಲಿ ಮಾತ್ರ ಗೊತ್ತಾಗತ್ತೆ. ಓದುವುದರಿಂದ, ಅಂಥ ಜ್ಞಾನದ ಪುಸ್ತಕಗಳನ್ನು ಓದುವುದರಿಂದ ಗೊತ್ತಾಗತ್ತೆ. ಪುಸ್ತಕ ಓದಿದ್ದು ತಿಳ್ಕೊಳಕ್ಕಾಯ್ತು. ಅನುಭವಕ್ಕೆ ಬರಬೇಕಾದ್ರೆ ಮುಖಾಮುಖಿ ಗುರುಗಳ ಮುಂದೆ ಕುಳಿತುಕೊಂಡು ಕೇಳುವಂತರಾಗಬೇಕು. ಮತ್ತು ದೀಕ್ಷೆ ಪಡೆಯುವುದು ಆಚರಣೆಯಲ್ಲಿ ತೊಡಗಿಸಿಕೊಳ್ಬೇಕು. ದೀಕ್ಷೆ ಪಡೆದು ಆಚರಣೆಯಲ್ಲಿ ತೊಡಗಿಸಿಕೊಳ್ಬೇಕು. ಆಗ ಮಾತ್ರ ಸಾಧ್ಯ, ಆಗ ಮಾತ್ರ ಸಾಧ್ಯ. ಹಾಗಾಗಿ ಅದನ್ನು ಮಾಡಿ ಅದು ಸೂಕ್ಷ್ಮವಾದದ್ದು. ನಿಮ್ಮ ಸ್ವರೂಪ ಅದನ್ನು ತಿಳಿರಿ. ಆತ್ಮವಿಶ್ವಾಸ, ಆತ್ಮಜ್ಞಾನ, ಆತ್ಮ ಸಂಯಮ, ಈ ಮೂರು ಪ್ರತಿಯೊಬ್ಬರ ಜೀವನದಲ್ಲಿ ಶಕ್ತಿ ಸಂಪನ್ನದಿಂದ ಕೂಡಿದೆ. ನಿಮ್ಮನ್ನು ಶಕ್ತಿ ಸಂಪನ್ನರನ್ನಾಗಿ ಮಾಡುತ್ತೆ. ಆತ್ಮವಿಶ್ವಾಸ, ನಿಮ್ಮಲ್ಲೇ ನೀವು ವಿಶ್ವಾಸ, ನಂಬಿಕೆ ಇಡಬೇಕು. ನಮ್ಮಲ್ಲಿ, ನಮ್ಮ ಸ್ವರೂಪದಲ್ಲಿ ನಂಬಿಕೆ, ನಮ್ಮಲ್ಲಿ ನಮ್ಮ ನಂಬಿಕೆ, ಬೇರೆಯವ್ರ ಮೇಲೆ ನಂಬಿಕೆ ಇಡಬಾರ್ದು. ಯಾವ ರೀತಿ ನೀವು ನಂಬಿ ಕೆಲಸವನ್ನು ಮಾಡಿ ಹಣವನ್ನು ಗಳಿಸ್ತೀರೋ, ಬೇರೆಯವ್ರು ದುಡ್ಡು ಕೊಡ್ತಾರಾ? ಬೇರೆ ಯಾರಾದರೂ ದುಡ್ಡು ಕೊಡ್ತಾರಾ? ಹಣ ದುಡ್ಡು ಕೊಡ್ತಾರ ನಿಮಗೆ? ಕೆಲಸ ಮಾಡಯ್ಯ, ನೀನು ಗಟ್ಟಿಗಿದೆಯಾ ಅಂತಾರೆ. ಯಾರ ಗಟ್ಟಿಗಿರೋ ಭಿಕ್ಷಾದವನು ಬಂದರೆ ಹೇಳ್ತೀವಿ, ಕೆಲಸ ಮಾಡೋಗಯ್ಯ ಅದ. ಅದು ನಿಮ್ಮಲ್ಲಿ ನೀವು ನಂಬಿಕೆ. ಆತ್ಮಜ್ಞಾನ, ನಿಮ್ಮನ್ನು ನೀವು ತಿಳಿಯೋದು. ಜ್ಞಾನ ಅಂದರೆ ತಿಳಿಯೋದು. ಆತ್ಮ ಸಂಯಮ, ಸಂಯಮ, ನಿಮ್ಮಲ್ಲೇ ನೀವು ಸಂಯಮ. ಏನೇ ಕಷ್ಟ ಕೋಟಲೆಗಳು ಬರಲಿ, ಸಂಯಮದಿಂದ ಇರ್ತಕ್ಕಂಥದ್ದು. ಈ ಮೂರು ಇದು ವಿಚಾರಗಳು ನಿಮ್ಮನ್ನು ಶಕ್ತಿ ಸಂಪನ್ನವನ್ನಾಗಿ ಮಾಡ್ತವೆ. ಶಕ್ತಿ ಸಂಪನ್ನನಾಗಿ ಮಾಡ್ತವೆ. ಆದರೆ ಮನುಷ್ಯ ಏನು ಮಾಡ್ತಾನೆ? ತನ್ನನ್ನೇ ತಾನು ಅವಹೇಳನ ಮಾಡಿಕೊಂಡು ನನ್ನ ಕೈನಲ್ಲಿ ಏನೂ ಆಗೋದಿಲ್ಲ, ನಾನು ಅಸಮರ್ಥನು ಇತ್ಯಾದಿಯಾಗಿ ತನ್ನ ಮೇಲೆ ತಾನೇ ಆರೋಪ ಮಾಡಿಕೊಂಡು, ತನ್ನ ಮೇಲೆ ನಂಬಿಕೆ ಇಲ್ಲದನ್ನು ಮಾಡಿಕೊಂಡು ದೇವಿ ದೇವತಾದಿಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾನೆ, ನನಗೆ ಮೋಕ್ಷ ಕೊಡು, ನನಗೆ ಬಿಡುಗಡೆ ಕೊಡು ಅಂತ. ಯಾರೂ ಸಾಧ್ಯ ಇಲ್ಲ ಮೋಕ್ಷ ಕೊಡೋದಕ್ಕೆ, ಬಿಡುಗಡೆ ಕೊಡೋದಕ್ಕೆ.
ಯಾವ ದೇವಿ ದೇವತಾದಿಗಳನ್ನೂ ಸಾಧ್ಯ ಇಲ್ಲ. ಕೃಷ್ಣನು ಗುರುಗಳನ್ನು ಮಾಡ್ದ, 3 ಜನ ಗುರುಗಳು, ಕುಲಗುರುಗಳು, ವಿದ್ಯಾಗುರುಗಳು, ಸಾಂದೀಪಿನಿ ಆತ್ಮಜ್ಞಾನದ ಗುರುಗಳು, 3 ಜನ ಗುರುಗಳನ್ನು ಮಾಡ್ದ. ರಾಮನ 2 ಗುರುಗಳು ಮಾಡ್ದ, ವಿದ್ಯಾಗುರು ವಿಶ್ವಾಮಿತ್ರ, ಕುಲಗುರು ಬೇರೆ ವಶಿಷ್ಠರು, ಅವರು ಕುಲಗುರು, ಅವರು ಆತ್ಮಜ್ಞಾನ ಹೇಳಿದ್ರು, 2 ಗುರುಗಳು ಮಾಡ್ದ. ಈ ರೀತಿಯಾಗಿ ಎಲ್ಲರೂ ಗುರುಗಳನ್ನು ಮಾಡಿದ್ದಾರಪ್ಪ, ಎಲ್ಲರೂ ಗುರುಗಳನ್ನು ಮಾಡಿದ್ದಾರೆ. ಹಾಗಾಗಿ ನೀನು ಗುರುಗಳನ್ನು ಮಾಡಿ ದೀಕ್ಷೆ ಪಡ್ಕೊಂಡು ಈ ಸುತ್ತೋದನ್ನು, ಅಲ್ದಾಡೋದನ್ನು ತಪ್ಪಿಸ್ಕೊ. ಏನು ದೇಹದಿಂದ ದೇಹಕ್ಕೆ ಅಲ್ದಾಡೋದೆ ಬಟ್ಕಾವಂತ. ಈ ದೇಹ ಹೋಯ್ತು, ನಾವು ಮಾಡಿದ ಪಾಪ ಪುಣ್ಯ ಕರ್ಮಗಳ ಅನುಗುಣವಾಗಿ ಇನ್ನೊಂದು ದೇಹ, ಆ ದೇಹದಲ್ಲಿ ಏನೇನು ಮಾಡ್ತೀವೋ ಇನ್ನೊಂದು ಪಶು ಪಕ್ಷಾದಿಗಳ ದೇಹ ಸಿಗ್ಬೋದು. ಅದಕ್ಕೆ ಹೇಳ್ತಾರೆ, ಮಾನುಷ್ಯ ಜನ್ಮ ದುರ್ಲಭ ಹೈ ಬಹುರ್ನ ದೂಜಿ ಬಾರ್ ಪಕ್ಕಾ ಪಲ್ಜೋ ಗಿರ್ಪಡ ಬಹುರ್ನ ಲಾಗೇತ. ಏನೋ ಮನುಷ್ಯ ಜನ್ಮ ದುರ್ಲಭ ಇದೆ, ಹಾಗಾಗಿ ಬಂದಿದೆ. ಹೀಗಾಗಿ ನೀವು ಪರಮಾತ್ಮ ನಮ್ಮ ಸ್ವರೂಪವನ್ನು ತಿಳಿದೆ, ಅದೇ ಪರಮಾತ್ಮ, ಅದೇ ಆತ್ಮ. ಅದನ್ನು ತಿಳಿದರೆ ಮಾತ್ರ ಬಿಡುಗಡೆ. ಬೇರೆ ಏನೆಲ್ಲ ಮಾಡಿದ್ರೂ ಸಹ ಬಿಡುಗಡೆ ಇಲ್ಲ. ಯಾವುದೇ ದೇವಿ ದೇವತಾದಿ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ರೆ ಬಿಡುಗಡೆ ಇಲ್ಲ. ಏನೋ ಸ್ವಲ್ಪ ಶಾಂತಿ ಸಿಗುತ್ತೆ, ನಿಮ್ಮ ಜೀವನ ಸರಿ ಹೋಗ್ಬೋದು. ಅದೊಂದು ನಿಮ್ಮ ಪ್ರಾರಬ್ಧ ಕರ್ಮನೇ. ಆಗಲೇ ಕಾಕಾ ತಾಳಿದೆಯಾ, ಹೋಗ್ಬೋದು, ಹೋಗದೇನೂ ಇರ್ಬೋದು. ಅವುಗಳನ್ನೆಲ್ಲ ಮಾಡಿದ್ರೆ ಜನ್ಮ ನಮ್ಮ ಸ್ವರೂಪವನ್ನು ತಿಳಿದು ಅದರಲ್ಲಿ ನಿಂತರೆ ಬಿಡುಗಡೆ. ಅಪಾರವಾದ ಹುಟ್ಟುಸಾಳ ಬಂಧನ ಬಿಡುಗಡೆ ಆಗ್ತೀವಿ. ಆದ್ದರಿಂದ ಈ ಮಾರ್ಗದಲ್ಲಿ ನಮ್ಮನ್ನು ನಿಮ್ಮನ್ನು ಸದ್ಗುರು ನಡೆಸ್ಕೊಂಡು ಹೋಗಲಿ. ಕಬೀರ್ ಸಾಹೇಬರು, ಹನುಮಾನ್ ಸಾಹೇಬರು, ಎಲ್ಲ ಪಾರಕಿ ಸಂತ ಮಹಾತ್ಮರುಗಳೆಲ್ಲ ನಮ್ಮನ್ನು ಈ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಈ ದಿನ ಈ ಸತ್ಸಂಗ ಕಾರ್ಯಕ್ರಮ ಮುಕ್ತಾಯ. ಬೋಲಿಯೇ ಶ್ರೀ ಸತ್ಯನಾಮಾದಿ ಕಬೀರ್ ಸಾಹೇಬ್ ಕಿ ಜೈ, ಸದ್ಗುರು ಶ್ರೀ ಹನುಮಾನ್ ಸಾಹೇಬ್ ಕಿ ಜೈ, ಗುರು ಮಾತಾಜಿ ಕಿ ಜೈ, ಸರ್ವ ಸಂತ ಮಹಂತ ಕಿ ಜೈ. ಜೈ ಜೈ ಸತ್ಯ ಕಬೀರ್, ಸತನಾಮ ಸತ ಸುಕೃತ, ಸತರತ ಹತ ಕಾಮಿ ಸಾಹೇಬ್, ಸತರತ ಹತ ಕಾಮಿ, ವಿಗತ ಕಲೇಶ ಸತತಾಮಿ, ವಿಗತ ಕಲೇಶ ಸತತಾಮಿ, ತ್ರಿಭುವನಪತಿ ಸ್ವಾಮಿ ಸಾಹೇಬ್. ಜೈ ಜೈ ಸತ್ಯ ಕಬೀರ್, ಜಯತು ಜಯತು ಕಬೀರಂ ನಾಶಕ ಭವ ಪೀರಂ ಸಾಹೇಬ್, ನಾಶಕ ಭವ ಪೀರಂ. ದಾರೋ ಮನುಜ ಶರೀರಂ, ದಾರೋ ಮನುಜ ಶರೀರಂ, ಶಿಶುವರ ಶರತೀರಂ ಸಾಹೇಬ್. ಜೈ ಜೈ ಸತ್ಯ ಕಬೀರ್, ಕಮಲ ಪಾತ್ರ ಪರಶೋಭಿತ ಶೋಭಾದಿತ ಕೈಸೆ ಸಾಹೇಬ್, ಶೋಭಾದಿತ ಕೈಸೆ. ನೀಲಾಚಲ ಪರರಾಜಿತ, ನೀಲಾಚಲ ಪರರಾಜಿತ, ಮುಕ್ತಾಮಣಿ ಜೈಸೆ ಸಾಹೇಬ್. ಜೈ ಜೈ ಸತ್ಯ ಕಬೀರ್, ಪರಮ ಮನೋಹರ ರೂಪಂ ಪ್ರಮೋದಿತ ಸುಖರಾಶಿ ಸಾಹೇಬ್, ಪ್ರಮೋದಿತ ಸುಖರಾಶಿ. ಅತಿ ಅಭಿನವ ಅವಿನಾಶಿ, ಅತಿ ಅಭಿನವ ಅವಿನಾಶಿ, ಕಾಶೀಪುರವಾಸಿ ಸಾಹೇಬ್. ಜೈ ಜೈ ಸತ್ಯ ಕಬೀರ್, ಹಂಸಭುಪಾರಣ ಕಾರಣ ಪ್ರಕಟೇತನದಾರಿ ಸಾಹೇಬ್, ಪ್ರಕಟೇತನದಾರಿ. ಪಾರಕರೋಪ ವಿಹಾರಿ, ಪಾರಕರೋಪ ವಿಹಾರಿ, ಅವಿಚಲ ಅವಿಕಾರಿ ಸಾಹೇಬ್. ಜೈ ಜೈ ಸತ್ಯ ಕಬೀರ್, साहेब कबीर की आरती अगणित अगहारी साहेब अगणित अगहारी धर्मदास बलिहारी धर्मदास बलिहारी मुद मंगलकारी साहेब जय जय सत्य कबीर
साहेब कबीर की आरती। जो कोई न रहा वे साहेब, जो कोई न रहा वे, भक्ति पदार्थ पावे, मुक्ति पदार्थ पावे, भव में नहीं आवे। साहेब जय जय सत्य कबीर। ज्ञानमूलं गुरुर्मूर्ति, पूजामूलं गुरुर्वाक्, मंत्रमूलं गुरुर्वाक्यं, मोक्षमूलं गुरुकृपा। गुरुमाता च गुरुपिता गुरुदेवने संशय, मनसा वाचा कर्मणा तस्मै श्री गुरुपाद सेवे। सद्गुरु सत्साहेब चरणारविंद को पाहिला मंगलम श्री गुरुदेवाय महनीय गुणात्मने, मंगलम सर्वलोक शरण्याय साधुरूपाय मंगलाय मंगलम। बोलिए श्री सत्यनामादि कबीर साहेब की जय। सद्गुरु श्री हनुमान साहेब की जय। गुरु माता जी